ಹೂವಲ್ಲೇ ಒಂದು ಆರ್ಟ್ ಮಾಡುದು ಅಂದ್ರೆ. ಆದ್ರೆ ಅವಾಗ ಒಂದು ಆಸೆ ಇತ್ತು, ಒಂದು ದೊಡ್ಡ ಕ್ಯಾನ್ವಸ್ ಮಾಡಿ ಸಾಯ್ಬೇಕು. ಸ್ಕಲ್ಪ್ಚರ್, ಸಿರಾಮಿಕ್ಸ್, ಗ್ರಾಫಿಕ್ಸ್ ಮತ್ತೆ ಪೇಂಟಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಕೂಡ ಶಾರ್ಜಾದಲ್ಲಿನೇ ಕಸ ಎಷ್ಟು ರಾಷ್ಟ್ರ ಇರ್ಲೇಬೇಕು. ಅದ್ರಲ್ಲೇ ಒಂದು ಮಾರಾಗಿದೆ, ಒಂದು 30ರಿಂದ ಜಾಸ್ತಿನೇ ಸೋಲೋ ಎಕ್ಸಿಬಿಷನ್ಸ್ ಆಗಿದೆ. ಅಂದ್ರೆ ಈವನ್ ಡೆಲ್ಲಿಯಲ್ಲಿ ಕೂಡ ರಾಷ್ಟ್ರಪತಿ ಭವನಲ್ಲಿ ಕೂಡ ನಂದು ಎಕ್ಸಿಬಿಷನ್ಸ್ ಆಗಿತ್ತು. ನನ್ನ ಕೌಂಟರ್ ಹುಡುಕಿಕೊಂಡು ಬರ್ತಾ ಇದೆ, ಸ್ಪೆಷಲಿ ಗ್ರೂಪ್ ಎಕ್ಸಿಬಿಷನ್ಸ್ ಇದ್ದಾಗ. ಮತ್ತೆ ಲಕ್ಕಿಲಿ ನನ್ಗೆ 1 ನಿಮಿಷ ಪ್ರೆಸಿಡೆಂಟ್ ಒಟ್ಟಿಗೆ ದ್ರೌಪದಿ ಮುರ್ಮಿಯವರೊಟ್ಟಿಗೂ ಕೂಡ ಇಂಟರಾಕ್ಷನ್ ಒಂದು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನಾನಿದೊಂದು ಹಾಬಿ ಅಂತ ಒಂದು ಶುರು ಮಾಡಿದ್ದು ಇಷ್ಟರ ಮಟ್ಟಿಗೆ ಬರ್ತದಂತ ಖಂಡಿತ ಎಣಿಸ್ಲಿಲ್ಲ. ಆಕ್ಚುಲಿ ಫ್ರಾನ್ಸ್ ಮೇಯರಿಗೆ ಒಂದು ಕೊಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು, ಆರ್ಡರ್ ಬಂದಿತ್ತು. ಹೌದು, ಕೋಳಿದು ಮಾಡಿದ್ದೆ ನಾನು. ಅದೇ ಮತ್ತೆ ಒಂದೊಂದು ಫ್ಲವರ್ಸ್ ಇದು ಡ್ರಾಯಿಂಗ್ ಟೆಕ್ನಿಕ್ಸ್ ಕೂಡ ಡಿಫ್ರೆಂಟ್. ಮತ್ತೆ ತಂದೆ ಕೂಡ ಡ್ಯೂರೇಬಿಲಿಟಿ ಎಷ್ಟು ಬರ್ತದಂತಾನೆ ನೋಡ್ಬೇಕಾಗ್ತದೆ. ಅಂದ್ರೆ ನೀವು ರಾ ಮೆಟೀರಿಯಲ್ಸ್ ನೋಡಿ ನಾನು ಏನ್ ಮಾಡ್ಬೇಕು ಅಂತ ಮತ್ತೆ ಥಿಂಕಿಂಗ್ ಮಾಡ್ಬೇಕಾಗ್ತದೆ. ಅಂದ್ರೆ ಅಟ್ಲೀಸ್ಟ್ ನಾವು ಹೇಳುದಂದ್ರೆ 100 ಜನರಲ್ಲಿ 5 ಜನ ಆದ್ರೂ ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆಮೇಲೆ ಇದು ಗೊತ್ತುಂಟಲ್ಲ, ವುಡ್ ಡಿಕೆ ಫಂಗಿ ಅಂತ ಹೇಳ್ಕೊಂಡು, ಅಂದ್ರೆ ಇದರಲ್ಲಿ ನಮ್ಗೆ ಎಂತ ಬೇರೆ ಎಂತ ರೆಫರೆನ್ಸ್ ಇಲ್ಲಲ್ಲ, ನಮ್ಮದೇ ಓನ್ ಐಡಿಯಾ. ಬಿಕಾಸ್ ಇದೊಂದು ಆಂಟಿಕ್ ಲುಕ್ ಬರುವಂತಹ ಹಾಗೆ ಆಗಿರ್ಬೇಕು ಐಟಮ್. ಸೊ ಇದನ್ನು ನೀವೆಲ್ಲ ನೇಚರಿಂದ ಹೇಗೆ ತಕ್ಕೊಂಡು ಯಾವ ತರ ಬಳಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು ನಂದು ರಾಷ್ಟ್ರಪತಿ ಭವನಲ್ಲಿ ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ಆದಾಗ VIP ಲಾಂಜಲ್ಲಿ ಕೂಡ ಇದು ಸೆಲೆಕ್ಷನ್ ಆಗಿತ್ತು. ಆಮೇಲೆ ಬರೀ ಹೂಗಳನ್ನೇ ಮಾತ್ರ ಬಳಸಿದ್ದು. ಈ ಕಲಾಕೃತಿಗಳೆಲ್ಲ ಆಲ್ಮೋಸ್ಟ್ ಕೆಲವುದೆಲ್ಲ ನಾನು ಮಾಡಿ 5-6 ವರ್ಷ ಜಾಸ್ತಿನೇ ಆಯ್ತು. ಮತ್ತೆ ಸೆಕೆಂಡ್ ಲೆಸ್ ಮೇಂಟೆನೆನ್ಸ್. ಈ ಗಿಡಗಳಿಗೆ ಯಾರು ಕೂಡ ಗೊಬ್ಬರ ಹಾಕುದು ಅಂತೆಲ್ಲ ಏನಿಲ್ಲ. ಅದು ಒಂಥರ ತುಂಬಾ ಚಂದ ಬಂದಿದೆ. ಗೊರಟೆ ಹೂವನ್ನು ಇಲ್ಲಿ ನಾನು ಸುರಿದಿದ್ದೇನೆ. ಆಮೇಲೆ ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಮಾಡಿದ್ದೇವೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಅವಿ ಫಿಲ್ಮ್. ಕಸದಿಂದ ರಸ, ನೀವು ಮಾತು ಕೇಳಿದ್ರಿ. ಕಸದಿಂದ ರಸ ಹೇಗೆ ಮಾಡೋದು ಅಂತ ಅಂಥದ್ದೊಂದು ಆರ್ಟ್ ತಗೊಂಡು ನಮ್ಮ ಚಾನಲ್ಗೆ ಇವತ್ತು ಬರ್ತಿದ್ದಾರೆ ರೂಪಾ ವಸುಂಧರಾ ಆಚಾರ್ಯ ಪಡುಬಿದ್ರೆ. ಇವರು ಒಂದು ನಮ್ಮ ಮನೆಯಲ್ಲಿ ಬೆಳೆಯುವ ಹೂವು ಮತ್ತು ಅದರ ಬೇರು, ಅದರ ಎಲೆ, ಗೆಲ್ಲು ಅದನ್ನೆಲ್ಲ ಯೂಸ್ ಮಾಡಿ ಒಂದು ಆರ್ಟ್ ಹೇಗೆ ಮಾಡೋದು. ಸೊ ಅಂಥದ್ರಲ್ಲಿ ಅವರು ತುಂಬ ಪರಿಣಿತರು. ಯಾಕೆಂದರೆ ತುಂಬ ಒಂದು 40-50 ಮೇಲೆ ಎಕ್ಸಿಬಿಷನ್ ಇಂಥದ್ದೇ ಮಾಡಿದ್ದಾರೆ. ಅವ್ರು ಇಂಥದ್ದೇ ಆರ್ಟ್ ಮಾಡೋದು. ಸೊ ಇವತ್ತು ನಮ್ಮ ಚಾನಲ್ಗೆ ಬರ್ತಿದ್ದಾರೆ. ಸೊ ಅಂಥದ್ದೊಂದು ಆರ್ಟ್ ಹೇಗೆ ಮಾಡೋದು ಮತ್ತು ಅವರ ಈ ಆರ್ಟ್ ಜರ್ನಿ ಹೇಗೆ ಆಯಿತು, ಅಂದರೆ ಹೂವು ಮತ್ತು ಗೆಲ್ಲು ಹಿಡ್ಕೊಂಡು ಒಂದು ಆರ್ಟ್ ಮಾಡುವ ವಿಷಯದಲ್ಲಿ ಒಂದು ಒಳ್ಳೆಯದಾದ ಮಾಹಿತಿ ಕೊಡಲಿಕ್ಕೆ ನಮ್ಮ ಚಾನಲ್ಗೆ ಬರ್ತಿದ್ದಾರೆ. ಸೊ ನೋಡುವ ಇವತ್ತು. ಸೊ ಅವರನ್ನು ಭೇಟಿಯಾಗುವ ಮತ್ತು ಆ ಆರ್ಟಿನ ಬಗ್ಗೆ ನಾವು ಸಹ ಹೆಚ್ಚಿನ ತಿಳ್ಕೊಳ್ಳುವ, ಬನ್ನಿ. ಸೊ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ರೂಪಾ ವಸುಂಧರಾ ಆಚಾರ್ಯ ಪಡುಬಿದ್ರೆ ಮೇಡಮ್. ಅವರು ಒಂದು ಹೂವಲ್ಲೇ ಒಂದು ಆರ್ಟ್ ಮಾಡೋದು, ಅಂದರೆ ರ್ಯಾರ್ ಆರ್ಟ್ ಅಂತ ಆರ್ಟ್ ಈಗ ನೋಡ್ಲಿಕ್ಕೆ ಸಿಗೋದಿಲ್ಲ. ಒಂದು ಹಳತು ಹೂವು ನಾವು ಒಂದು ದೇವರಿಗೆಲ್ಲ ಎಂಥದ್ರೂ ಉಪಯೋಗಿಸಿದ ಹೂವನ್ನು ಬಿಸಾಡ್ತೇವೆ. ಸೊ ಅಂಥ ಹೂವನ್ನು ಒಂದು ಉಪಯೋಗಿಸಿ ಒಂದು ಆರ್ಟ್ ಮಾಡ್ಬೋದಂತ ಒಂದು ಒಳ್ಳೆಯದಾದ ಆರ್ಟ್ ಹೇಳಲಿಕ್ಕೆ ನಮ್ಮೊಂದಿಗಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸ್ವಾಗತ ನಮ್ಮ ಚಾನಲ್ಗೆ. ನಮಸ್ತೆ. ನೀವು ಈ ಆರ್ಟಿಗೆ ಒಂದು ಹೇಗೆ ಮನಸ್ಸು ಬಂತು, ಅಂದರೆ ಅದೊಂದು ಹೂ ಬಿಸಾಡೋದು. ಆ್ಯಕ್ಚುಲಿ ಯಾರೀಗ ದೇವಸ್ಥಾನದಲ್ಲಿ ಆಗಿ ಒಂದು ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಮತ್ತು ಹೂ ಅದು ಬಿಸಾಡೋ ಹೂ ಅದು ಆ್ಯಕ್ಚುಲಿ ಮನೆಯಲ್ಲಾದರೂ ಇದು ಬಾಡಿ ಹೋದ್ಮೇಲೆ ಮತ್ತೆ ಯೂಸ್ ಇಲ್ಲ. ಸೊ ಅದನ್ನು ಯೂಸ್ ಮಾಡಿ ಒಂದು ಆರ್ಟ್ ಮಾಡಬೇಕಂತ ಅದು ಹೇಗೆ ಬಂತು ಅದು ಭಾವನೆ ನಿಮಗೆ ಅದು ಮಾಡಬೇಕಂತ? ಅಂದ್ರೆ ಆಕ್ಚುಲಿ ಚಿಕ್ಕದಿರುವಾಗ ನಾವೆಲ್ಲ ಶಾಲೆಗೆ ಹೋಗುವಾಗ ಈ ಎಲೆಗಳನ್ನೆಲ್ಲ ಹೂಗಳನ್ನ ಏನೇನೋ ತೆಗೆದು ಪುಸ್ತಕದೊಳಗೆ ಇಡೋದು, ಮತ್ತೆ ನೆನಪಿರುವುದಿಲ್ಲ. ಬಟ್ ತುಂಬಾ ಚಂದ ಕಲರ್ ಬರ್ತಾ ಇತ್ತು. ಅದು ತುಂಬ ವರ್ಷದ ಕೆಳಗೆ, ಅಂದರೆ ಒಂದು ಆಲ್ಮೋಸ್ಟ್ 40 ವರ್ಷದ ಕೆಳಗೆ ಹಾಗೆ ಮಾಡ್ತಾ ಇದ್ನೇನು. ಆಮೇಲೆ ನಾನೊಂದು 25-26 ವರ್ಷದ ಕೆಳಗೆ ಡ್ರಾಯಿಂಗ್ ಕ್ಲಾಸ್ ಎಲ್ಲ ಜಾಯಿನ್ ಆದಾಗ ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡಿದ್ದೆ. ಪೋರ್ಟ್ರೇಟ್ ಎಲ್ಲ ಮಾಡ್ತಾ ಇದ್ದೆ. ಮತ್ತು ಈಗ ಒಂದು 10 ವರ್ಷದ ಕೆಳಗೆ ಪಡುಬಿದ್ರಲ್ಲಿ ಮನೆ ಮಾಡಿಕೊಂಡಾಗ ನಂಗೆ ಆ ಎಲೆಗಳಲ್ಲಿ ಆ ಒಂದು ಪೊಟೆನ್ಷಿಯಲ್ ನೆನಪಿತ್ತು. ಎಷ್ಟು ವರ್ಷಗಳ ಕಾಲ ಅದು ಹಾಳಾಗ್ತಿರ್ಲಿಲ್ಲ. ಸೊ ನಾನು ಅದು ಸ್ಟಾರ್ಟ್ ಮಾಡಿದೆ, ಅದನ್ನು ವರ್ಕ್ ಹೇಗೆ ಮಾಡೋದು. ಅಂದ್ರೆ ಲಾಂಗ್ ಲಾಸ್ಟಿಂಗ್ ಬೇಕಲ್ಲ, ನಾವೀಗ ತಕೊಂಡು ಒಣಗ್ತದೆ, ಬಟ್ ಎಲ್ಲ ಎಲೆಗಳು ಎಲ್ಲ ಹೂಗಳು ಹಾಗೆ ಒಣಗುದಿಲ್ಲ. ಅದು ಮೇನ್ ಸೆಲೆಕ್ಷನ್ ಆಫ್ ಲೀವ್ಸ್ ಅಂಡ್ ಫ್ಲವರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗ. ಮೇಡಮ್, ನೀವು ಈಗ ಆರ್ಟಿಗೆ ಬರಬೇಕಾದ್ರೆ, ಅಂದರೆ ನೀವು ಎಲೆಯಲ್ಲಿ ಆರ್ಟ್ ಮಾಡಬೇಕಂದ್ರೆ ಆರ್ಟಿನ ನಾಲೆಜ್ ಇರಬೇಕು. ನಾವಿಗೆ ಸಣ್ಣದಿರುವಾಗ ಆರ್ಟ್ ಕಲಿತೇವೆ, ಮತ್ತು ನಮ್ಮ ಎಜುಕೇಷನ್ ಮತ್ತು ಎಲ್ಲ ನಮ್ಮ ಪರಿಸ್ಥಿತಿ ತಕ್ಕಲಕ್ಕ ಆರ್ಟಿಗೆ ನಾವು ಜಾಸ್ತಿ ಒತ್ತು ಕೊಡೋದಿಲ್ಲ, ಟೈಮ್ ಸಿಗೋದಿಲ್ಲ.
ಸೊ ನೀವು ಮತ್ತೆ ಆರ್ಟ್ ಕಲ್ತ್ರ ಅಥವಾ ನಮ್ಮ ಶಾಲೆಯಲ್ಲಿ ಕಲ್ತವೆ ಆರ್ಟಿಂದವೇ? ಇಲ್ಲ, ನಾನಂದರೆ BSc ಬಾಟನಿಯಲ್ಲಿ ಮಾಡಿದ್ದು, ಬಾಟನಿ ಝುವಾಲಜಿ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ. ನಂತರ ನಾನು ನಮ್ಮದೊಬ್ಬರು ಲೆಕ್ಚರರ್ ಹೇಳಿದರು, ಏನು ಬರೀ ನಿಮ್ಮಂತೆ ಎಷ್ಟೋ ಮಿಲಿಯಗಟ್ಟಲೆ ಜನ ಕಲ್ತಿರ್ತಾರೆ, ನೀವೇನಾದರೂ ಒಂದು ಹಾಬಿ ಇಟ್ಕೊಳ್ಬೇಕು ಅಂತ. ನಾನು ಅಪ್ಪನ ಹತ್ರ ಕೇಳಿದೆ, ಅಪ್ಪ ಆಯಿತು ಅಂತ ಹೇಳಿ ಒಂದು 100 ರೂಪಾಯಿ ಕೊಟ್ಟರು. ನಾನು BGM ಆರ್ಟ್ ಸ್ಕೂಲ್ ಮಂಗಳೂರಲ್ಲಿ ಹೋಗಿ ಕಲಿತೆ ನಾನು ಫಸ್ಟ್. ತುಂಬ ಖುಷಿ ಆಯಿತು, ಸರ್ ತುಂಬ ಎನ್ಕರೇಜ್. ಇಲ್ಲ, ನಾನು ಬರೀ 9 ತಿಂಗಳು ಮಾತ್ರ, ಅಂದರೆ ನಾನು ಡಿಗ್ರಿ ಆದ ಮೇಲೆ ಕಲೀಲಿಕ್ಕೆ ಶುರು ಮಾಡಿದ್ದು. ಮತ್ತು ನಾನು PGDCA ಕೋರ್ಸ್ ಮಾಡ್ತಾ ಇದ್ದೆ, ಮತ್ತು ಇಮಿಡಿಯೇಟಾಗಿ ಮದುವೆ ಆಯಿತು. ಆದರೆ ಆವಾಗ ಒಂದು ಆಸೆ ಇತ್ತು, ಒಂದು ದೊಡ್ಡ ಕ್ಯಾನ್ವಸ್ ಮಾಡಿ ಸಾಯ್ಬೇಕು, ಮತ್ತು ನನಗೆ ಅಂತ ಅಚೀವ್ ಮಾಡೋದು ಅಂಥದ್ದೆಲ್ಲ ಏನೂ ಕನಸಿರಲಿಲ್ಲ ನಿಜವಾಗ್ಲೂ. ಬಟ್ ಅದೇ ಮತ್ತೆ ಮುಂದೆ ಅದೇ ಇದೆಲ್ಲ ಜರ್ನಿ ನೋಡುವಾಗ ಇದೆಲ್ಲ ದೇವರ ಇಚ್ಛೆ ಅಂತ ಹೇಳ್ಬೇಕಷ್ಟೇ. ಹಾಗೆ ಹೂವಿನ ಬಗ್ಗೆ ಮಾಡ್ಬೇಕಂತ ಮತ್ತೆ ಬಂದದ್ದು ಅದು ಇತ್ತೀಚೆಗೆ, ಅದು ಇದು ಹೇಳಿದಲ್ಲ, ಈಗ 10 ವರ್ಷದ ಕೆಳಗೆ ನಾನು ಇಲ್ಲಿ ಗಾರ್ಡನ್ ಮಾಡ್ಕೊಂಡಾಗ, ಅಂದ್ರೆ ನಿಮ್ಗೆ ಬೇಸಿಕ್ ಆಗಿ ನಾನು ಪೆನ್ಸಿಲ್ ಶೇಡಿಂಗ್, ಚಾರ್ಕೋಲ್, ವಾಟರ್ ಕಲರ್ ಎಲ್ಲ. ಮತ್ತೆ ಮದುವೆಯಾಗಿ ನಾನು ಶಾರ್ಜಾದಲ್ಲಿದ್ದೆ, UAEಯಲ್ಲಿ. ಅಲ್ಲಿ ಸಹ ಹಾಗೆ ನಾನು ಫಸ್ಟ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತೆ ಟೈಮಿಂಗ್ಸ್ ಮಗಳನ್ನು ನೋಡ್ಕೊಳ್ಳೋದೆಲ್ಲ ಕಷ್ಟ ಆಗ್ತಾ ಇತ್ತಂತ ಬಿಟ್ಟಾಗ ಅಲ್ಲಿ ನಾನು ಆರ್ಟ್ ಸ್ಕೂಲಲ್ಲಿ, ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ನಾನು ಸ್ಕಲ್ಪ್ಚರ್, ಸಿರಾಮಿಕ್ಸ್ ಮತ್ತು ಗ್ರಾಫಿಕ್ಸ್ ಮತ್ತು ಪೇಂಟಿಂಗಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಅಲ್ಲಿ ಮಾಡಿದ್ದೆ. ನಾನು 3 years ಮಾಡಿದ್ದೆ. ಫಸ್ಟ್ ನಮ್ದು ಗ್ರೂಪ್ ಎಕ್ಸಿಬಿಷನ್ ಕೂಡ ಅಲ್ಲೇ ಆಗಿತ್ತು. ಸೊ ಎಲೆದೆಲ್ಲ ಇಲ್ಲಿ ಬಂದ್ಮೇಲೆ ಸ್ಟಾರ್ಟ್ ಮಾಡಿ? ಇಲ್ಲಿ ಬಂದ್ಮೇಲೆ ಅಂದ್ರೆ ಮನಸ್ಸಲ್ಲಿ ಏನೋ ಒಂದಿತ್ತು, ಏನೋ ಒಂದು ಮಾಡಬೇಕು ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಹಾಗೆ. ನೀವೀಗ ಜಾಬ್ ಅಲ್ಲಿ ಇರುವಾಗ ಸೊ ಆರ್ಟಿಗೆ ಹೇಗೆ ಟೈಮ್ ಸಿಗ್ತದೆ ನಿಮ್ಗೆ? ಅಲ್ಲ, ಜಾಬ್ ಬಿಟ್ಟಿದ್ದೆಲ್ಲ, ಬಿಟ್ಟ ಮೇಲೆ ಆರ್ಟ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲಿತಾ ಇದ್ದಲ್ಲ. ಕಲಿತ ಮೇಲೆ ನಾನೊಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಇತ್ತು. ಅಂದ್ರೆ ಕ್ಲಾಸಿಗೆ ಹೋಗಿ ಬರುದು, ಮತ್ತೆ ಡೈಲಿ ಒಂದು 8 hours ವರ್ಕ್ ಮಾಡುದು, ಪೇಂಟಿಂಗ್ಸ್ ಅಲ್ಲೇ ಆ ಥರ ಲ್ಯಾಂಡ್ಸ್ಕೇಪ್ ಎಲ್ಲ ವಾಟರ್ ಕಲರ್ ಅಲ್ಲಿ ಎಲ್ಲ ಮಾಡ್ತಾ ಇದ್ದೆ, ಆಕ್ರಿಲಿಕ್ ಅಲ್ಲೆಲ್ಲ ಹಾಗೆ. ಪೋರ್ಟ್ರೇಟ್ಸ್ ಇಲ್ಲಿ ನಾನು ಉಡುಪಿಯ ದೃಶ್ಯದಲ್ಲಿ ಕೂಡ ರಮೇಶ್ ರಾವ್ ಸರ್ ಕೂಡ ನಾನು ಕಲ್ತಿದ್ದೆ. ಹೌದು, ಚಾರ್ಕೋಲ್ ಪೇಂಟಿಂಗ್ ಎಲ್ಲ ಕಲ್ತಿದ್ದೆ. ಹಾಗೆ ನಿಮ್ಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ತಿತ್ತು ನಿಮ್ಗೆ ಕಲೀಲಿಕ್ಕೆ? ಟೈಮ್ ಮಾಡ್ಕೊಳ್ತಾ ಇದ್ದೇನೆ. ಅಂದ್ರೆ ಜಾಬಿಗೆ ಹೋಗುವಾಗ ಹೇಗೆ ನಾವು ಟೈಮ್ ಶೆಡ್ಯೂಲ್ ಇದು ಮಾಡ್ತೇವಲ್ಲ, ನಾನು ಮನೇಲಿ ಕೂಡ ಹಾಗೇನೆ ಬೆಳಿಗ್ಗೆ ತಿಂಡಿ ಮಾಡುದು, ಲೈಕ್ ಮತ್ತೆ ಪುನಃ ಮಧ್ಯಾಹ್ನ ಅದೇ ಟೈಮಲ್ಲಿ ಒಂದು 2 hours 3 hours ಸಿಕ್ಕಿದ್ರು ಕೂಡ ಪೇಂಟಿಂಗ್ ಏನಾದ್ರೆ ಮಾಡುದು, ಸ್ಕೆಚಸ್ ಹಾಕೋದು, ಪುನಃ ಅಡಿಗೆ ಮಾಡೋದು, ಪುನಃ ಮಧ್ಯಾಹ್ನ. ಅಂದ್ರೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ನೀವಂದ್ರೆ ಟೀಚ್ ಮಾಡ್ತಿದ್ರ ಆರ್ಟ್ ಅಲ್ಲಿ ಮಾಡಿದ್ರ? ಹೌದು, ನಾನು ಆಕ್ಚುಲಿ ನನ್ನ ವರ್ಕ್ ನೋಡಿನೇ ನನಗೆ ಜೆಮ್ಸ್ ಮಿಲೇನಿಯಂ ಸ್ಕೂಲ್ ಅಲ್ಲಿ ಕೂಡ, ಶಾರ್ಜಾದಲ್ಲಿನೇ, ಅದು ಒಳ್ಳೆ ಸ್ಕೂಲ್, ಟೀಚರ್ ಆಗಿ ವರ್ಕ್ ಮಾಡಿದ್ದೆ ನಾನು. ಹಾಗೆ ಅವಾಗ್ಲೂ ಅದೇ ಏನೋ ಹೊಸತನ ಮಾಡಬೇಕು ಅಂತ ಇತ್ತು. ಬಟ್ ಅದೇ ಮತ್ತೆ ನಾವು ಡೆಲ್ಲಿಗೆ ಶಿಫ್ಟ್ ಆದ್ವಿ, ಹರಿಯಾಣ. ಅಲ್ಲಿ ಕೂಡ ಗುರ್ಗಾಂವ್ ಸ್ಕೂಲಲ್ಲಿ ನಾನು ಸನ್ ಸಿಟಿ ವರ್ಲ್ಡ್ ಸ್ಕೂಲಲ್ಲಿ ಕೂಡ ವರ್ಕ್ ಮಾಡಿದೆ. ಬಟ್ ಅಲ್ಲಿ ನನಗೆ ಕ್ರಿಯೇಟಿವಿಟಿ ಅಂದ್ರೆ ಏನು, ಹೇಗೆ ನಮ್ಮ ಒಂದು ಸುತ್ತಮುತ್ತಲಿನ ವಸ್ತುಗಳನ್ನು ಬಳಸಿ ಯಾವ ತರ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂದಿತ್ತು. ಬಟ್ ಏನು ಅಂತ ಗೊತ್ತಿರ್ಲಿಲ್ಲ. ಮತ್ತೆ ತುಂಬಾ ಜನ ಬಂದಿದ್ರು ನಂದೆಲ್ಲ ವರ್ಕ್ಸ್ ನೋಡಿ ಎಕ್ಸಿಬಿಷನ್ಸ್ ಮಾಡುವ ಅಂತ. ಬಟ್ ನನ್ಗದು ಮೊದ್ಲಿಂದನೂ ಹೇಳಿದಲ್ಲ, ಅದು ಯುನೀಕ್ ಬಂದ್ರೆ ಮಾತ್ರ ಮಾಡುವ ಅಂತಾನೆ ಇತ್ತು. ಮನೆ ಕಟ್ಟಿದಾಗ ಅದೇ ಇದು ಜಾಗದಲ್ಲಿ ನಾನು ಕೆಳಗಡೆ ಎಲ್ಲ ಲೆಸ್ ಮೇಂಟೆನೆನ್ಸ್, ಕಾಸ್ಟ್ ಎಫೆಕ್ಟಿವ್, ಈ ನಮ್ಮ ರತ್ನಗಂಧಿ, ಅಬ್ಬಲಿಗೆ, ಕರವೀರ ಅಂಥದ್ದು ಗಿಡಗಳನ್ನೆಲ್ಲ ಕಟ್ತಾ ಇದ್ದೆ. ಅವಾಗ ನಂದು ಅದೇ, ನಾನು ಅವಾಗ ಡೈಲಿ ಗಿಡಕ್ಕೆ ನೀರು ಹಾಕೋದು, ಒಂದು ಹೂ ಅರಳಿದ ಕೂಡ ಖುಷಿ ಆಗೋದು, ಅದನ್ನು ಹೋಗಿ ನೋಡುದು, ಆ ಥರ ಇದು ಮಾಡ್ದೆ. ಅದೇ ಟೈಮಲ್ಲಿ ಎಲೆಗಳನ್ನು ಕೂಡ, ಮತ್ತೆ ಈ ಗೆಲ್ಲುಗಳು ಅದನ್ನೆಲ್ಲ ತಂದು ಮತ್ತೆ ಪುಸ್ತಕದೊಳಗೆ ಇಡ್ತಾ ಇದ್ದೆ. ಬಟ್ ಅದೇ ಅಂದ್ರೆ ನೀವು ಸೇಮ್ ಟೈಮ್ ಇಟ್ಟರು ಕೂಡ ಡ್ರಾಯಿಂಗ್ ಪೀರಿಯಡ್, ಟೈಮಿಂಗ್ಸ್ ಎಲ್ಲ ಚೇಂಜ್ ಆದ ಕೂಡಲೇ ಎಲೆಗಳ ಕಲರ್ ಕೂಡ ಬದಲಾಗ್ತಾ ಇತ್ತು. ಮತ್ತೆ ಮೇಯ್ನ್ ನಂಗೆ ಲಾಂಗ್ ಲಾಸ್ಟಿಂಗ್ ಬರಬೇಕು ಅಂತ ಇತ್ತು. ಹೌದು, ಅದಕ್ಕಿಂತ ಅಪ್ಲೈ ಮಾಡ್ಲಿಕ್ಕೆ ಇರ್ತದೆ, ನ್ಯಾಚುರಲ್ ಇಡೋದು ಅದು. ಫಸ್ಟ್ ನಮಗೆ ಡ್ರೈಯಿಂಗ್ ಟೆಕ್ನಿಕ್ಸ್ ಅಂದ್ರೆ ನಿಮ್ಗೀಗ ಒಂದು 200 ಜಾತಿಯ ಗಿಡಗಳಿದ್ರೆ ನನ್ನ ಹತ್ರ, ಎಲ್ಲಾ ಗಿಡಗಳು ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಿಮ್ಗೆ ಫಂಗಸ್ ಅಟ್ಯಾಕ್ ಆಗ್ತದೆ, ಅಥವಾ ಅದು ಉದುರ್ಬಹುದು, ಪುಡಿ ಆಗ್ತದೆ. ಸೊ ನಿಮ್ಗೆ ಫಸ್ಟ್ ಸೆಲೆಕ್ಷನ್ ಆಫ್, ಈಗ ಒಂದು 10 ವರ್ಷ ಆಯ್ತಲ್ಲ, ಡೈಲಿ ನಾನು ನೋಡಿ ಮತ್ತೆ ಯಾವ ಟೈಮಲ್ಲಿ, ಅಂದ್ರೆ ಈಗ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ಟೈಮಲ್ಲಿ ಹೋಗಿ ತೆಗೆದ್ರೆ ಎಲೆಗಳೆಲ್ಲ ಫ್ರೆಶ್ ಇರ್ತದೆ, ಇವನ್ ಹೂಗಳು. ಹಾಗೆ ಅದನ್ನು ಈಗ ಯಾವುದು ಅಂತ, ಯಾವ ಎಲೆಗಳನ್ನೆಲ್ಲ ಬಳಸಿದ್ರೆ ನನಗೆ, ಮತ್ತೆ ಈಗ ನಿಮ್ಗೆ ಮಳೆಗಾಲ ಇದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮಳೆ ಇದ್ರೆ ಅಥವಾ ನಿನ್ನೆ ಮಳೆ ಬಂದ್ರು ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಮಂಜಿದ್ರು ಕೂಡ ಆಗೋದಿಲ್ಲ. ನೀವು ಅಂದ್ರೆ ಹೋಲ್ ಲಾಟ್ ಅಲ್ಲಿ ಪುಸ್ತಕದ ಅದು ಒಂದು ಮೆಥಡ್ ಮಾತ್ರ. ಮತ್ತೆ ನಾನೇ ಕೆಲವುದೆಲ್ಲ ಫೈಂಡ್ ಔಟ್ ಮಾಡಿದೆ. ಈಗ ಹೈಡ್ರಾಂಜಿಯಾ ಹೂವಿದ್ರೆ ಒಣಗಿಸ್ಲೇಬೇಕು ಅದಕ್ಕೆ.
ಒಣಗಿಸ್ಲೇಬೇಕು. ಅಂದ್ರೆ ಅದು ಕೆಲವೊಮ್ಮೆ ನಿಮ್ಗೆ ನ್ಯಾಚುರಲ್ ಆಗಿ ಡ್ರೈ ಆಗಿರ್ತದೆ ಲೀವ್ಸ್. ಅದನ್ನೀಗ ಸುರುಗಿ ಹೂವಿದೆಲ್ಲ ಉಂಟಲ್ಲ, ಅದು ಎಲೆಗಳೆಲ್ಲ ಕೆಲವುದು ನ್ಯಾಚುರಲ್ ಆಗಿ ಡ್ರೈ ಆಗಿರ್ತದೆ. ಅದು ನಿಮ್ಗೆ ಗೊತ್ತಾಗ್ತದೆ ಹೇಗೆ ಯಾವ್ದಲ್ಲ. ಈಗ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ಗಿಡದಲ್ಲೇ ಕೂಡ ಅದು ನ್ಯಾಚುರಲ್ ಆಗಿ ಡ್ರೈ ಆಗಿರ್ತದೆ. ಅವಾಗ ಅದಕ್ಕೊಂದು ಡಿಫ್ರೆಂಟ್ ಟೆಕ್ಸ್ಚರ್ ಬರ್ತದೆ. ಸೊ ಅದನ್ನು ಮಾತ್ರ ಇಟ್ಟುಕೊಂಡು ನಾನು 1 ವರ್ಷ 2 ವರ್ಷ ನೋಡ್ತೇನೆ, ಅಂದ್ರೆ ಏನು ಫಂಗಸ್ ಎಲ್ಲ ಅಟ್ಯಾಕ್ ಆಗಬಾರ್ದು ಅಂತ. ಆಮೇಲೆ ನಾವೇನು ವರ್ಕ್ ಮಾಡಿದ್ದು, ಆರ್ಟ್ ವರ್ಕ್ ಮಾಡಿದ್ದು, ಕಂಪೋಸ್ ಮಾಡಿದ ಮೇಲೆ ಫಸ್ಟಿಗೆ ಸುಮಾರು ಅಂದ್ರೆ ಸಂಗ್ರಹ ಮಾಡ್ಲಿಕ್ಕೆ ಸುಮಾರು ಟೈಮ್ ಬೇಕು, ತುಂಬಾ ಟೈಮ್ ಬೇಕು. ಪೇಷನ್ಸ್, ಇದು ನಿಮ್ಗೆ ತುಂಬಾ ಪೇಷನ್ಸ್ ಬೇಕಾಗ್ತದೆ. ನಿಮ್ಮ ಮನೇಲಿ ಒಂದು ಕಸ ಎಷ್ಟು ರಾಶಿ ಇರ್ಲೇಬೇಕು, ಅದ್ರಲ್ಲೇ ಒಂದು ರಾಶಿನೇ ಅಂತ ಹೇಳ್ಬೋದು ಹಾಗೆ. ಬಟ್ ಅದ್ ನನ್ಗೇನ್ ಕಸದ ಹಾಗೆ ಕಾಣುದಿಲ್ಲ, ನನ್ಗದು ಪ್ರತಿ ಸರಿ ಆರ್ಟಿಸ್ಟ್ ಅದ್ರ ಕಸದಿಂದ ರಸ ಮಾಡುದು. ನಮ್ಗೆ ಅಂದ್ರೆ ಯಾವ್ದೊಂದು ಕಸ ಅಂತ ತೋರುದಿಲ್ಲ, ಆರ್ಟಿಸ್ಟ್ ಅಂದ್ರೆ ಹಾಗೆಲ್ಲ ಒಂದು ಕಸ ಅಂತ ತೋರುದಿಲ್ಲ, ಅವನಿಗೊಂದು ಅದ್ರಲ್ಲಿ ಆರ್ಟ್ ತೋರ್ತದೆ. ಹಾಗೆ ಈಗ ನಮ್ದು ವುಡ್ ಫಂಗಿ ಹೇಳ್ತೇವಲ್ಲ ನಾವು, ಅಣಬೆ ಅಂತ ಕಾಮನ್ ಅಲ್ಲಿ ಕರಿತೇವಲ್ಲ. ಮರ ಮಳೆಗಾಲದಲ್ಲಿ ಮಳೆಗಾಲ ಮುಗ್ದ ಮೇಲೆ ಈ ಹಳೆ ಮರದ ತುಂಡೆಲ್ಲ ಇದ್ರೆ ಅದರಲ್ಲಿ ಒಂದು ಹೊರಗೆ ಸ್ಟ್ರಕ್ಚರ್ ಬರ್ತದೆ, ಅಣಬೆ ಅಂತ ಕರೀತಾರೆ, ಬಟ್ ಇಟ್ಸ್ ಕಾಲ್ಡ್ ವುಡ್ ಡಿಕೆ ಫಂಗಿ ಅಂತ ಇರ್ತದೆ. ಅದು ಕೂಡ ನಾನು ಅದರಲ್ಲಿ ಕೂಡ ವರ್ಕ್ ಮಾಡಿದೆ, ಏನೂ ಆಗೋದಿಲ್ಲ. ಹಾಗೆ ನಮ್ಗೆ ಅದು ಸ್ಲೋಲಿ ಕಲರ್ ಅಪ್ಲೈ ಮಾಡ್ತೀರಾ, ಅದು ನ್ಯಾಚುರಲ್ ಇಲ್ಲ. ಬಿಗಿನಿಂಗ್ ನಾನು ಸುಮಾರು ಒಂದು 2-3 ವರ್ಷ ಅಲ್ಲ, ಒಂದು 5-6 ವರ್ಷ ನಾನು ಕಲರ್ ಎಲ್ಲ ಸ್ವಲ್ಪ ಮಾಡ್ತಾ ಇದ್ದೆ, ಟಚ್ ಅಪ್ ಕೊಡ್ಲಿಕ್ಕೆ. ಬಟ್ ಈಗ ಲಾಸ್ಟ್ ಒಂದು 3 ವರ್ಷದಿಂದ ಕಲರ್ ಕೊಡದೆ ಕೂಡ ನಾನು ಮಾಡ್ತಾ ಇದ್ದೆ. ಅದ್ರಲ್ಲಿ ಯಾವ ಕಲರ್ ಉಂಟು ಅದೇ ಕಂಪೋಸ್ ಮೇನ್. ಇಟ್ಸ್ ಮೋರ್ ಆಫ್ ಕ್ರಿಯೇಟಿವ್ ವರ್ಕ್. ಒಳ್ಳೆ ಬಂದಿದೆ ಆಕ್ಚುಲಿ, ಒಳ್ಳೆ ಸೇಲ್ ಕೂಡ ಆಗ್ತಾ ಉಂಟು. ಹಾಗೆ ಅದು ಖುಷಿ ಆಯ್ತು ನನಗೆ. ಸ್ವಲ್ಪ ಹೆಸಿಟೇಟ್ ಆಗ್ತದೆ ಹೊಸ ಒಂದು ನೀವು ಪೇಂಟ್ ಮಾಡಿ ಮತ್ತೆ ಸ್ವಲ್ಪ ಎಲೆಯಲ್ಲಿ ಕೊಡುವಾಗ ಅಂದ್ರೆ ಎಲೆಯಲ್ಲಿ ನಿಮ್ಗೆ ಪೇಂಟಿಂಗ್ ಅಲ್ಲಿ ಏನಾಗ್ತದೆ ಅಂದ್ರೆ ನೀವು ಪೇಪರ್ಗೆ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇರ್ತದೆ, ನೀರನ್ನು ಎಳ್ಕೊಳ್ಳೋದು. ಇದರಲ್ಲಿ ಹಾಗಲ್ಲ, ನಿಮ್ಗೆ ಜಾಸ್ತಿ ಯೂಸ್ ಮಾಡುವ ಹಾಗಿಲ್ಲ. ಮತ್ತೆ ಎಲೆಗಳದ್ದು ಟೆಕ್ಸ್ಚರ್ ಕೂಡ ಒಂದೇ ಎಲೆದಿದ್ದ ಹಾಗೆ ಮತ್ತೊಂದು ಎಲೆಯಲ್ಲಿ ಇರುವುದಿಲ್ಲ. ಸೊ ನಿಮ್ಗೆ ಕೆಲವೊಮ್ಮೆ ಪೇಂಟ್ ಚೂರ್ ಜಾಸ್ತಿ ಹಾಕ್ಬೋದು, ಸ್ವಲ್ಪ ಕಡಿಮೆ ಹಾಕ್ಬೋದು. ಅದೆಲ್ಲ ತುಂಬಾ ನನಗೆ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು. ಬಟ್ ಚಂದ ಬಂದಿದೆ, ಇಲ್ಲ ಅಂತೇನಿಲ್ಲ. ಅದು ಕೂಡ ಒಳ್ಳೆ ಸೇಲ್ ಆಗಿತ್ತು ಆ ಥರ. ಬಟ್ ಈಗ ರೀಸೆಂಟ್ಲಿ 3 ವರ್ಷದಿಂದ ನಾನು ವಿದೌಟ್ ಪೇಂಟಿಂಗಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಬರೀ ಎಲೆ, ಹೂಗಳು, ಬೀಜಗಳು, ಮತ್ತು ಅದೇ ಈ ಅಣಬೆಗಳು ಥರದ್ದು ಅದು, ಮತ್ತು ಟ್ವಿಗ್ಸ್ ಇದೆಲ್ಲ. ಈಗ ಶಂಖಪುಷ್ಪ ಗಿಡ ಕೂಡ ನಿಮ್ಗೆ ಅದು ಒಂದು ಮರಕ್ಕೆ ಅಥವಾ ಯಾವುದೋ ಒಂದು ಗಿಡಕ್ಕೆ ಹಬ್ಬಿ ಹೋದ್ರೆ ಅದನ್ನು ನೀವು ಸ್ವಲ್ಪ ಟೈಮ್ ಆದ್ಮೇಲೆ ಹೂ ಬಿಡದಿದ್ದ ಟೈಮಲ್ಲಿ ಅದನ್ನು ತೆಗೆದು ಬಿಡ ಸಮೇತ ತೆಗೆದ್ರೆ ನಿಮ್ಗೆ ಅದು ಟ್ವಿಗ್ಸ್ ಕೂಡ ಟರ್ನ್ ಆಗಿ ಸಿಗ್ತದಲ್ಲ. ನನ್ಗೆ ಅದರಲ್ಲಿ ಒಂದು ಕಲೆ ಕಾಣ್ತದೆ. ಹಾಗೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತದೆ. ಮೇನ್ ನಿಮ್ಗೆ ಅದು ತರ ರಿಸರ್ಚ್ ವರ್ಕ್ ಹಾಗೇನೆ ಆಗ್ತದೆ. ಹೌದು. ಅಂದ್ರೆ ಈ ಕಲೆಗೆ ನಿಮ್ಗೆ ಹೇಗೆ ಗುರುತು ಸಿಕ್ತು? ಅಂದ್ರೆ ಯಾರಿಗೆ ಅಥವಾ ರೆಕಮೆಂಡ್ ಮಾಡ್ಬೇಕಂದ್ರೆ ಅಂದ್ರೆ ಈ ಕಲೆ ಒಳ್ಳೇದುಂಟು, ಇದನ್ನು ಮುಂದುವರಿಸಿ ಅಂತ ಹಾಗೆ ಮಾಡಿದ್ರೆ, ಅಥವಾ ನಿಮ್ಗೆ ಅಂದ್ರೆ ಪ್ರೋತ್ಸಾಹ ಸಿಕ್ಕಿದ ಈ ಕಲೆ? ಹೌದು, ಖಂಡಿತವಾಗ್ಲೂ ಸಿಕ್ಕಿದೆ. ಅದೇ ನಾನು ಫಸ್ಟ್ ಬಂದಾಗ ಹೇಳಿದೆಲ್ಲ, ಹೂ ಕಟ್ಟೋದು ಆಕ್ಚುಲಿ ನಂಗೆ ಹೇಳಲಿಕ್ಕೆ ಸಹ ನಾಚಿಕೆ ಆಗ್ತದೆ. ನಾನು 40 ವರ್ಷ ತನಕ ಒಂದು ಹೂ ಕಟ್ಟಿದವಳಲ್ಲ, ನನ್ನ ಅಮ್ಮ ಕಟ್ತಾ ಇದ್ರು. ಬಟ್ ನಾನೇನು ಮಾಡಿದೆ, ಇಲ್ಲಿ ಮನೆಯಲ್ಲೇ ಹೂ ಆಗ್ತಾ ಇರುವಾಗ ಒಂದು ಇಷ್ಟಿಷ್ಟೇ ಉದ್ದದ್ದು ಹೂ ಕಟ್ತಾ ಇದ್ದೆ. ಮತ್ತೆ ಅದ್ರಲ್ಲಿ ಪೆಂಡೆಂಟ್ ಮಾಡೋದು. ಮತ್ತೆ ನಾನು ಲೈಕ್ ನಂದು ಡೆಲ್ಲಿ ಕೊಲೀಗ್ಸ್ ಮತ್ತೆ ದುಬೈ ಅವರೆಲ್ಲ ಇದು ಈ ಸ್ಪೆಷಲಿ ಹೂವಿದ ಮಾಲೆನ ಅವರಿಗೆ ಬೇಜಾರು, ನೀನು ವರ್ಕ್ ಮಾಡ್ತಾ ಇಲ್ವಂತ. ಇಲ್ಲ, ನಾನು ಹೇಳಿದೆ ನೋಡು ಹೀಗೆ ಹೂ ಪೆಂಡೆಂಟ್ ಥರ ಏನೋ ಕಂಪೋಸ್ ಮಾಡಿಲ್ಲ. ಅವರು ತುಂಬ ಇದು ಮಾಡಿದರು. ಮತ್ತು ಮೇಯ್ನ್ ಇಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಬಂದಿದ್ಲು, ಗಾಯತ್ರಿ ಅಂತ, ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್. ಅವಳು ಬಂದವಳು ನಮ್ಮ ಕೆನರಾ ಕಾಲೇಜಲ್ಲಿ PU ಕಾಲೇಜಲ್ಲಿ ಇಂಟರ್ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ, ನೀನು ಜಡ್ಜ್ ಆಗಿ ಬರ್ಬೋದಾ ಅಂತ ಕೇಳಿದರು. ಆವಾಗ ನಾನಲ್ಲಿ ದಿನೇಶ್ ಹೊಳ್ರನ್ನು ಮೀಟ್ ಆಗಿದೆ. ಇಟ್ ವಾಸ್ ರಿಯಲಿ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ. ಅವರು ಪರಿಸರವಾದಿ ಕೂಡ, ಅದ್ಭುತ ಕಲಾವಿದರು ಕೂಡ, ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಏನು ಮಾಡಿದ್ರು, ಇಲ್ಲ ನೋಡಿ ನಾವು ಈ ಸ್ಪೆಷಲಿ ಅವರು ಹೂ ಕಟ್ಟುವ ಕಲೆಯನ್ನು ನೋಡಿ ಅವ್ರು ತುಂಬ ಮೆಚ್ಚಿಕೊಂಡ್ರು. ಅಂದರೆ ಅವ್ರು ಹೇಳಿದರು, ನೀವು ಈ ಥರ ಒಂದು ಮಾಡೋದ್ರಿಂದ 100 ಜನ ಅಟ್ಲೀಸ್ಟ್ ಗಿಡಗಳನ್ನು ನೆಡಬಹುದು, ಹೂವಿನ ಗಿಡಗಳನ್ನಾದರೂ. ಇದರದ್ದೊಂದು ಎಕ್ಸಿಬಿಷನ್ ಮಾಡುವ. ನನಗೆ ತುಂಬ ಹೆಸಿಟೇಟ್ ಇತ್ತು, ಯಾಕಂದರೆ ನಾನು ಅದೇ ಟೈಮಲ್ಲಿ ಡ್ರೈ ಲೀವ್ಸ್ ಇದು ವರ್ಕ್ ಮಾಡ್ತಾ ಇದ್ದೆ. ಬಟ್ ಆವಾಗ ನಾನು ಫೋಟೋ ಎಲ್ಲ ತೆಗೆದಿಟ್ಕೊಂಡ್ರೆ ವರ್ಕ್ ಮಾಡ್ತಾ ಇದ್ದೆ ಅಷ್ಟೇ. ಮತ್ತು ಅವರು ಅದನ್ನು ನನಗೊಂದು ಸಪೋರ್ಟ್ ಮಾಡಿದರು. ಹಾಗಾಗಿ ಮಂಗಳೂರಿದು ಪ್ರಸಾದ್ ಆರ್ಟ್ ಗ್ಯಾಲರಿಯಲ್ಲಿ ಕೋಟಿ ಪ್ರಸಾದ್ ಆಳ್ವ ಸರ್ ಮತ್ತು ದಿನೇಶ್ ಹೊಳ್ರ ನೇತೃತ್ವದಲ್ಲಿ ನಂದು ಪ್ರಥಮ ಬಾರಿಗೆ ಹೂವಿದು ಮಾಲೆ ಮತ್ತು ಒಣಗಿದ ಎಲೆದು ಎಕ್ಸಿಬಿಷನ್ ಆಯಿತು. ಅದರ ನಂತರ ಕೊರೋನಾ
ಆದರೂ ಕೂಡ ನನಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಇದು ತುಂಬ ಯುನೀಕ್ ಇತ್ತಲ್ಲ ಜನರು. ಹಾಗೆ ನಾನು ಪ್ರತಿ ಒಂದು ಎಕ್ಸಿಬಿಷನ್ ಆಗುವಾಗಲೂ ಒಂದು ಹೊಸತು 10 ಆ ಡ್ರೈ ಲೀವ್ಸ್ ಆರ್ಟ್ ವರ್ಕ್ಸ್ ಮಾಡ್ಕೊಳ್ತಾ ಹೋದೆ. ಎಷ್ಟು ಎಕ್ಸಿಬಿಷನ್ ಆಗಿದೆ ಈಗ? ತುಂಬಾ ಆಗಿದೆ, ತುಂಬಾ ಆಗಿದೆ, ಸುಮಾರಾಗಿದೆ. ಒಂದು 30ರಿಂದ ಜಾಸ್ತಿನೇ ಸೋಲೋ ಎಕ್ಸಿಬಿಷನ್ಸ್ ಆಗಿದೆ. ಇಲ್ಲ ಅಂದ್ರೆ ಇಲ್ಲ, ಕರ್ನಾಟಕದ ಒಳಗೆ ಇವನ್ ಡೆಲ್ಲಿಯಲ್ಲಿ ಕೂಡ ರಾಷ್ಟ್ರಪತಿ ಭವನಲ್ಲಿ ಕೂಡ ನಂದು ಎಕ್ಸಿಬಿಷನ್ಸ್ ಆಗಿತ್ತು. ಅದು ಕೂಡ ನಮ್ಮ ಕರಾವಳಿ ಚಿತ್ರಕಲಾ ಪರಿಷತ್ನವರು ಹ್ಯಾಂಡಿಕ್ರಾಫ್ಟ್ಸ್ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅವರು ನಮ್ಗೆ ಆರ್ಟಿಸನ್ ಕಾರ್ಡ್ ಎಲ್ಲ ಮಾಡಿದ ಮೇಲೆ ಅವರ ಒಂದು ಇದರಲ್ಲೇ ಇರುವಾಗ ಒಂದು ಎಕ್ಸಿಬಿಷನ್ ಆಗುವಾಗಲೇ ಗ್ರೂಪ್ ಎಕ್ಸಿಬಿಷನ್ ಅಲ್ಲೇನೆ ನನಗೆ ಅದಾನಿ ಅವರೊಬ್ರು ಆರ್ಕಿಟೆಕ್ಟ್ ಇಂಜಿನಿಯರ್ ಬಂದು ಅಮಿತ್ ಪಾಲ್ಯ ಅಂತ ಅವರು ಒಂದು ದೊಡ್ಡ ಆರ್ಡರ್ ಕೊಟ್ಟಿದ್ರು. ಅದು ಒಳ್ಳೆ ಹೆಸರು ಬಂತು. ನಂದು ಹೂವಿದು ಮಾಲೆಗೆ 8 ಮೀಟರ್ ಏರಿಯಾ ಫೋಟೋಗ್ರಫಿ ಟೈಪಲ್ಲಿ ಹಾಕಿದ್ದು, ಮತ್ತೆ ಈ ಡ್ರೈ ಲೀವ್ಸ್. ಹಾಗೆ ನನ್ನ ಜರ್ನಿ ಮುಂದುವರಿತಾನೆ ಇತ್ತು. ಹಾಗೆ ನೀವು ಬೇರೆ ಬೇರೆ ಕಡೆಯಲ್ಲಿ ಎಕ್ಸಿಬಿಷನ್ ಮಾಡಿದ್ರು. ಸೊ ಎಲ್ಲಿ ನಿಮ್ಮ ಎಕ್ಸಿಬಿಷನ್ ಅಲ್ಲಿ ಸ್ವಲ್ಪ ನಿಮಗೆ ಅಂದರೆ ತುಂಬ ಪ್ರೋತ್ಸಾಹ ಸಿಕ್ತು, ಅಂದರೆ ಇದು ಅಂದರೆ ಮಾಡ್ಬೋದು, ಈ ಆರ್ಟನ್ನು ಇನ್ನೂ ಮುಂದುವರಿಸ್ಬೋದು ಅಂತ ಹಾಗೆ ಅಂತ ಬಂತ? ಹಾಂ, ಖಂಡಿತವಾಗ್ಲೂ. ಅಂದರೆ ನನಗೆ ಪ್ರತಿ ಸರಿಸಿ ಎಕ್ಸಿಬಿಷನ್ ಹೋದಾಗಲೂ ಜನರು ನನ್ನ ಕೌಂಟರ್ನ ಹುಡುಕಿಕೊಂಡು ಬರ್ತಾ ಇದ್ರು. ಸ್ಪೆಷಲಿ ಗ್ರೂಪ್ ಎಕ್ಸಿಬಿಷನ್ಸ್ ಇದ್ದಾಗ ಅಥವಾ ಸೋಲೋ ಎಕ್ಸಿಬಿಷನ್ಸ್ ಇದ್ದಾಗ ಪರ್ಚೇಸ್ ಕೂಡ ಮಾಡ್ತಾ ಇದ್ರು. ಅಟ್ಲೀಸ್ಟ್ ನನಗೆ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಂತೂ ವಾಪಸ್ ಬರ್ತಾ ಇತ್ತು. ಮತ್ತೆ ಎಲ್ಲರೂ ಎಪ್ರಿಷಿಯೇಟ್ ಮಾಡಿ, ಸ್ಪೆಷಲಿ ನಮ್ಮ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಹಾಗೆ ಮಾಡಿದಾಗ ಅವ್ರು ಹ್ಯಾಂಡಿಕ್ರಾಫ್ಟ್ಸ್ ಮತ್ತೆ ನನಗೆ ನ್ಯಾಷನಲ್ ಅವಾರ್ಡಿಗೆ ಕೂಡ ನಾಮಿನೇಟ್ ಮಾಡಿದ್ರು ಮಂಗಳೂರು ಇದರಲ್ಲಿ. ಹಾಗೆ ಅದು ಆ ವರ್ಷವೇ ಏನಾಯ್ತು ಅಂದರೆ ಇದೇ ವರ್ಷ 2005 ಮಾರ್ಚಲ್ಲಿ ನ್ಯಾಷನಲ್ ಅವಾರ್ಡ್ ಬಂದವರು ನಾಮಿನೇಟ್ ಆದವರು ಅಂತ ಹೇಳಿ ಅವರನ್ನೆಲ್ಲ ನಮಗೆ ರಾಷ್ಟ್ರಪತಿ ಭವನಲ್ಲಿ ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ಆಯಿತು. ಅದು ಕೂಡ ನನಗೆ ತುಂಬ ಅಂದರೆ ನಂದು ಸ್ಟಾಲ್ ಕೂಡ ತುಂಬ ಯುನೀಕ್ ಆಗಿತ್ತು. ಇವನ್ ಎಲ್ಲ ಆರ್ಟ್ ವರ್ಕ್ ಎಲ್ಲರೂ ಜನರು ಹುಡ್ಕೊಂಡು ಬರ್ತಾ ಇದ್ರು ನನಗೆ. ಅದು ಯಾಕೆಂದರೆ ನಮ್ಮ ಡಿಪಾರ್ಟ್ಮೆಂಟಿಗೂ ಕೂಡ ತುಂಬ ಇದೆ. ಮತ್ತು ಲಕ್ಕಿಲಿ ನನಗೆ 1 ನಿಮಿಷ ಪ್ರೆಸಿಡೆಂಟ್ ಒಟ್ಟಿಗೆ ದ್ರೌಪದಿ ಮುರ್ಮಿಯವರೊಟ್ಟಿಗೂ ಕೂಡ ಇಂಟರಾಕ್ಷನ್ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಯಾಕೆಂದರೆ ಇದು ದೇವರಿಚ್ಛೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನಿದೊಂದು ಹಾಬಿ ಅಂತ ಒಂದು ಶುರು ಮಾಡಿದ್ದು ಇಷ್ಟರ ಮಟ್ಟಿಗೆ ಬರ್ತದಂತ ಖಂಡಿತ ಎಣಿಸ್ಲಿಲ್ಲ. ಹೂವಿನಲ್ಲಿ ಒಂದು ಆರ್ಟ್ ಮಾಡೋದು ಹೇಳಿದ್ರೆ ಯಾರು ಎಣಿಸಿರುದಿಲ್ಲ ಇದ್ರಲ್ಲಿ ಮಾಡ್ಬೋದು ಅಂತ ಹೇಳ್ಕೊಂಡು. ಈಗ ನೀವು ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ಮಾಡಿದ್ಮೇಲೆ ಅದು ನಿಮ್ಮ ಲೆವೆಲ್ ಒಂದು ಹೋಗಿರ್ತದೆ. ಯಾಕೆಂದ್ರೆ ನಮ್ಮ ಇಲ್ಲಿ ಮಂಗಳೂರಿಂದ ಡೆಲ್ಲಿ ಹೋಗಿ ಒಂದು ಎಕ್ಸಿಬಿಷನ್ ಮಾಡೋದು ಹೇಳಿದ್ರೆ ಒಂದು ದೊಡ್ಡ ವಿಷಯ. ಒಂದು ಹಾಬಿಯಾಗಿ ಶುರು ಮಾಡಿದ ಆರ್ಟನ್ನು ಅಷ್ಟು ಲೆವೆಲಿಗೆ ತಗೊಂಡು ಅದರ ನಂತರ ಇನ್ನು ಇಂಟರ್ನ್ಯಾಷನಲ್ ಆದಂತ ಅವಕಾಶ ಸಿಗ್ತಾ ಅಂತ? ಖಂಡಿತವಾಗ್ಲೂ. ಆಕ್ಚುಲಿ ಫ್ರಾನ್ಸ್ ಮೇಯರಿಗೆ ಒಂದು ಕೊಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು, ಆರ್ಡರ್ ಬಂದಿತ್ತು. ಹೌದು, ಕೋಳಿದು ಮಾಡಿದ್ದೆ ನಾನು. ಎಷ್ಟು ದೊಡ್ಡದು? ಸೈಜ್ ತುಂಬಾ ಚಿಕ್ಕದೆ. ನಾವು ಕಸ್ಟಮೈಸ್ಡ್ ಆರ್ಡರ್ ಮಾತ್ರ ನಾವು ದೊಡ್ಡದು ಮಾಡಿ ಕೊಡ್ರು. ಇಲ್ಲಿದ್ರೆ ನಮ್ದು ಸ್ಟ್ಯಾಂಡರ್ಡ್ ಇರ್ತದೆ 30 by 20 into 3 ಗ್ಲಾಸ್ ಫ್ರೇಮ್ ಡೆಪ್ತ್ ಎಲ್ಲ ಇರ್ತದೆ 3D ಎಫೆಕ್ಟ್ ಬರ್ಲಿಕ್ಕೋಸ್ಕರ. ಬಟ್ ಆದ್ರೆ ಅಲ್ಲಿ ಏನಂದ್ರೆ ಫ್ರಾನ್ಸ್ ಮೇಯರಿಗೆ ಇವರು GP ಅಂತ ಒಂದು ನಗರದಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮಂಗಳೂರು ತಂಡದವರು ಹೋಗಿದ್ರು, ಅವರು ಕೊಟ್ಟಿದ್ರು. ಅಲ್ಲಿ ತುಂಬಾ ಒಳ್ಳೆ ಮೆಚ್ಚುಗೆ ಬರ್ತದೆ. ಮತ್ತೆ ನಮ್ಮ ಹೆಸರು ಕೂಡ ಪರ್ಮನೆಂಟ್ ಆಗಿ ಇರ್ತದೆ ಅಂತ ಹೇಳ್ಕೊಂಡು ದಿನೇಶ್ ಹೊಳ್ಳ ಸೇರಿದ್ರು. ಅದು ಕೂಡ ನಂಗೆ ತುಂಬಾ ಖುಷಿ ಕೊಟ್ಟಿತ್ತು. ಯಾಕೆಂದ್ರೆ ನಾನೊಂದು ಪಡುಬಿದ್ರೆ ಅಂತ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಏನೋ ಒಂದು ಕೆಲಸ ಮಾಡಿದ್ದನ್ನು, ಅಂದ್ರೆ ಟ್ಯಾಲೆಂಟ್ ಇದ್ರೆ ಡೆಫಿನೆಟ್ಲಿ ಈಗಂತೂ ಗುರುತ ಹಿಡಿತಾರೆ ಅಂತ ನನ್ನ ಅನಿಸಿಕೆ. ಈಗ ಈ ಕಲಾಕೃತಿಯಲ್ಲಿ ಅಂದ್ರೆ ಯಾವ ಯಾವ ಎಲೆ ಹೂ ಬಳಸಿ ಎಂತೆಂತ ಕಲಾಕೃತಿ ಮಾಡ್ಬೋದು, ಅಂದ್ರೆ ಯಾವುದೆಲ್ಲ ಮಾಡಿದ್ರಿ? ಅಂದ್ರೆ ಈಗ ಎಕ್ಕ ಹೂ ಬಳಸಿದ್ದೇನೆ, ಗುಲಾಬಿ ಆಗ್ತದೆ. ಬಟ್ ನಿಮ್ಗೆ ತುಂಬಾ ಡಾರ್ಕ್ ಕಲರ್ಸ್ ಕೂಡ ಹೂವು ಆಗುದಿಲ್ಲ. ಯಾಕೆಂದ್ರೆ ಅದು ಕಲರ್ ಡ್ರೈ ಆಗ್ತದೆ, ನಿಮ್ಗೆ ಕೆಮಿಕಲ್ಸ್ ಅಲ್ಲೆಲ್ಲ ಹಾಕಿ ಡ್ರೈ ಆಗ್ತದೆ. ಬಟ್ ಆದ್ರೆ ಏನಾಗ್ತದೆ ಅಂದ್ರೆ ಕಲರ್ ಬಿಡುವ ಚಾನ್ಸಸ್ ಇರ್ತದೆ. ಸೊ ನೀವು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗ್ತದೆ. ಮತ್ತೆ ನಿಮ್ಗೆ ದಾಸವಾಳ ಎಲ್ಲ ಆಗೋದಿಲ್ಲ, ಬಿಕಾಸ್ ಅದು ತುಂಬಾ ಸಾಫ್ಟ್ ಟೆಕ್ಸ್ಚರ್. ಹಾಗೆ ಮಂದಾರ ಕೂಡ ಆಗೋದಿಲ್ಲ, ಮತ್ತೆ ಕಾಬಾಳೆ ಆಗೋದಿಲ್ಲ. ಹಾಗೆ ನಿಮ್ಗೆ ಇದನ್ನ ಕೇಳಿದ್ರೆ ನೋವೇ 100 ಉಂಟು, ಆಗುದು ಮಾತ್ರ ತುಂಬಾ ಕಡಿಮೆ. ಇವನ್ ಗೊರಟೆ ಕೂಡ ಆಗೋದಿಲ್ಲ, ರತ್ನಗಂಧಿ ಆಗ್ತದೆ. ಕೆಮಿಕಲ್ ಯೂಸ್ ಮಾಡಿ ಇಲ್ಲ ನಿಮ್ಗೆ ಎಲ್ಲದಕ್ಕೆ ಹಾಗೆ ಆಗೋದಿಲ್ಲ. ಅದೇ ಮತ್ತೆ ಒಂದೊಂದು ಫ್ಲವರ್ಸ್ ಇದು ಡ್ರೈಯಿಂಗ್ ಟೆಕ್ನಿಕ್ಸ್ ಕೂಡ ಡಿಫ್ರೆಂಟ್. ಒಂದು ಪುಸ್ತಕದೊಳಗಿರ್ಬೋದು ನಿಮ್ಗೆ ಕೆಲವುದು ಗುಲಾಬಿ ಹೂವು ನ್ಯಾಚುರಲ್ ಆಗಿನೇ ಗಿಡದಲ್ಲಿ ಒಣಗಿದ್ರೆ ಅದು ಕೂಡ ಒಂಥರ ತುಂಬಾ ಆಂಟಿಕ್ ಲುಕ್ ಬರ್ತದೆ. ಬಟ್ ಅದು ನೀವು ಅದೇ ನೋಡ್ಬೇಕಾಗ್ತದೆ, ಯಾವಾಗ ಅದು ಶೇಕ್ ಮಾಡಿದ್ರು ಕೂಡ ಉದುರಬಾರ್ದು ಅಂತದ್ದು, ಮತ್ತೆ ಕಲರ್ ಬಿಡಬಾರ್ದು ಅಂತದೆಲ್ಲ.
ಕೆಲವುದು ಕೆಮಿಕಲ್ಸ್ ಅಲ್ಲಿ ಇಡಬಹುದು. ಈಗ ರೆಡ್ ಬ್ಲೀಡಿಂಗ್ ಹಾರ್ಟ್ ಅಂತ ಒಂದು ಹೂವಿದೆ, ಅದನ್ನ ಇಡಬಹುದು. ಸ್ಲೀಪಿಂಗ್ ಹಿಬಿಸ್ಕಸ್ ಅಂತ ಇದೆ, ಮೆಣಸಿನ ದಾಸವಾಳ ಮೆಣಸಿದು ಆಕಾರದಲ್ಲಿ ಒಂದು ಉಂಟು, ಅದನ್ನು ಕೂಡ ನಾವು ಸಣ್ಣ, ಅದಕ್ಕೆ ಹೆಸರೇ ಹಾಗೆ ಸ್ಲೀಪಿಂಗ್ ಹಿಬಿಸ್ಕಸ್ ಅಂತ, ಅದನ್ನು ಕೂಡ ನಾವು ಬೆಳೆಸ್ಬೋದು. ಬಟ್ ಹೂಗಳು ತುಂಬಾ ಕಡಿಮೆ ಬೆಳೆಸ್ಲಿಕ್ಕೆ, ಇವನ್ ಎಲೆಗಳು ಕೂಡ ಹಾಗೆ ನಾನು ಹೇಳಿದಲ್ಲ, ಅದರ ಸಂಖ್ಯೆನೇ ತುಂಬಾ ಕಡಿಮೆ ಆಕ್ಚುಲಿ. ಅಂದ್ರೆ ಒಂದು ಪುಸ್ತಕದೊಳಗೆ ಇಡ್ಬೋದು, ಕೆಲವೊಮ್ಮೆ ನ್ಯಾಚುರಲ್ ಆಗಿ ಡ್ರೈ ಆದದನ್ನು ನಾವು ನೋಡಿರ್ಬೋದು. ಮತ್ತೆ ಕೆಲವೊಮ್ಮೆ ನಾವು ಕೆಮಿಕಲ್ಸ್ ಬೆಳೆಸಿರ್ತೇವೆ, ಕೆಲವೊಮ್ಮೆ ಹ್ಯಾಂಗಿಂಗ್ ಅಪ್ಸೈಡ್ ಡೌನ್, ಅಂದ್ರೆ ನಾವು ಗುಲಾಬಿ ಅಂತ ಹೂಗಳನ್ನು ಗೆಲ್ಲನ್ನು ಕಟ್ ಮಾಡಿ ನೇತ್ ಹಾಕ್ಬೇಕು, ಆ ತರ ಸಹ ಕೂಡ ನಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ಅದೇ ಈ ತರ ಎಲ್ಲ, ಅದೇ ನಾನೇ ಎಲ್ಲ ಹೇಗೆ ಪ್ರೊಸೆಸ್ ತುಂಬಾ ಲಾಂಗ್ ಮತ್ತೆ ಮೆಟೀರಿಯಲ್ ಲಾಂಗ್ ಟೈಮ್, ತುಂಬಾ ಪೇಷನ್ಸ್ ಬೇಕು. ಅಂದ್ರೆ ಫಸ್ಟ್ ಸೆಲೆಕ್ಷನ್ ಆಫ್ ಲೀವ್ಸ್, ಮತ್ತೆ ತಂದೆ ಕುಳ್ಕೊಂಡು ಡ್ಯೂರೇಬಿಲಿಟಿ ಎಷ್ಟು ಬರ್ತದೆ ಅಂತಾನೆ ನೋಡ್ಬೇಕಾಗ್ತದೆ. ಮತ್ತೆ ನೀವು ಇಷ್ಟು ಮಾಡಿದ ಮೇಲೆ ಮೆಟೀರಿಯಲ್ಸ್ ಇಟ್ಟ ಮೇಲೆ ನಿಮ್ಗೆ ಇದು ಲೈಕ್ ರಾ ಮೆಟೀರಿಯಲ್ಸ್ ಎಲ್ಲ ರೆಡಿ ಉಂಟು, ಹೌದು, ಆದ್ರೂ ಕೂಡ ನಿಮ್ಗೆ ಏನ್ ಮಾಡ್ಬೇಕು ಅಂತ ಎಣಿಸ್ಬೇಕು. ಅದೇ ಟೈಮಲ್ಲಿ ನಮ್ದು ಕ್ರಿಯೇಟಿವಿಟಿ ಹಾಗೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಂದ್ರೆ ಲೈಕ್ ತುಂಬಾ ಮಾತಾಡ್ಕೊಂಡು, ಈಗ ನಾನು ತುಂಬಾ ಮಾತಾಡ್ತಾ ಇರ್ತೇನೆ ಎಲ್ಲರ, ನಂಗೆ ಖುಷಿ ಎಲ್ಲರ ಹತ್ರ ಮಾತಾಡೋದು ಅಂತ ಹೇಳಿದ್ರೆ, ಆದ್ರೆ ಆ ಟೈಮಲ್ಲೆಲ್ಲ ನಂಗೆ ಈಗ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಲ್ಪ ಸೈಲೆಂಟ್. ಕೆಲವರು ನಂಗೆ ಖುಷಿ ಇರ್ತದೆ, ಕೆಲವರು ಸ್ಕೆಚ್ ಹಾಕಿ ಫಸ್ಟ್ ಒಂದು ಔಟ್ಲೈನ್ ಹಾಕೊಳ್ತೇನೆ, ನಮ್ಗೆ ಜಸ್ಟ್ ಒಂದು ಔಟ್ಲೈನ್ ಇದ್ರೆ ಸಾಕಾಗ್ತದೆ. ಪ್ಲಾನ್ ಮಾಡಿ ಮೇನ್ ಇದ್ರಲ್ಲಿ ಏನಾಗ್ತದೆ ಅಂದ್ರೆ, ನೀವು ರಾ ಮೆಟೀರಿಯಲ್ಸ್ ನೋಡಿ ನಾನು ಏನ್ ಮಾಡ್ಬೇಕು ಅಂತ ಮತ್ತೆ ಥಿಂಕಿಂಗ್ ಮಾಡ್ಬೇಕಾಗ್ತದೆ. ಈಗ ನಾನೇನೋ ಒಂದು ನವಿಲ್ ಮಾಡ್ತೇನೆ ಅಂತ ಕೂತ್ಕೊಂಡು ಅಲ್ಲಿ ರಾ ಮೆಟೀರಿಯಲ್ ಆಗ್ಲಿಲ್ಲ ಆದ್ರೆ ಆಗೋದಿಲ್ಲ. ಪೊಲಿ ಬಳ್ಳಿ ಅಂತ ಎಲೆಗಳು, ಅದನ್ನು ಬೆಳೆಸ್ತೇನೆ. ಅದೇ ಎಲೆ ಅಂದ್ರೆ ಇದು ಪೊಲಿ ಬಳ್ಳಿ ಅಂತ ಎಲೆ ಯೂಸ್ ಮಾಡ್ತೇನೆ. ಮೋರ್ ಪಂಕ್ ಅಂತ ಹೇಳಿ ಒಂದು ಶೋ ಗಿಡ ಉಂಟು, ಅದನ್ನು ಬೆಳೆಸ್ತೇವೆ. ಮತ್ತೆ ಗನ್ ಸ್ಮೋಕಿಂಗ್ ಪ್ಲಾಂಟ್ ಅಂತ ಇದೆ. ಮತ್ತೆ ಕೆಲವುದು ಅರಲಿಯ ಫ್ಯಾಮಿಲಿದಂತ ಬರ್ತದೆ, ಅದ್ರದ್ದು ಬೇರು ಕೂಡ ಆಗ್ತದೆ. ಅದು ಯಾವ್ದ್ರದಂತ ನಿಮ್ಗೆ ನೋಡ್ಬೇಕಾಗ್ತದೆ. ಮೇನ್ ಅಂದ್ರೆ ನನ್ಗೆ ಯಾವುದೇ ಒಂದು ಎಲೆ ಹೊಸ್ತು ತಂದು ಕೊಟ್ರೆ, ಈಗ ನೀವು ಇವತ್ತೊಂದು ಎಲೆ ತಂದು ಕೊಟ್ರಿ ಕೂಡ್ಲೆ ಮಾಡ್ಲಿಕ್ಕೆ ಆಗುದಿಲ್ಲ, ಖಂಡಿತ ನಾನು ಮಾಡೋದು ಇಲ್ಲ. ಬಿಕಾಸ್ ನಂಗೆ ನಾನು ಒಂದು ಜನ ನೋಡ್ಬೇಕಾದ್ರೆ ಅದನ್ನೊಂದು ಎಪ್ರಿಶಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬರ್ಬೇಕಲ್ಲ. ನಮ್ದು ಫ್ರೂಟ್ಸ್ ಯೂಸ್ ಆಗುದಿಲ್ಲ, ಫ್ರೂಟ್ಸ್ ಇಲ್ಲ, ಸೀಡ್ಸ್ ನಾವು ಯೂಸ್ ಮಾಡಿದ್ದೇವೆ. ಫ್ರೂಟ್ಸ್ ಅಂದ್ರೆ ಹೊರಗಡೆಯಿಂದ ತುಂಬಾ ಸಾಫ್ಟ್ ಉಂಟಲ್ಲ, ಬಾಡ್ತದೆ ಹಾಗೆ. ನಾನು ಇಷ್ಟು ತನಕ ಟ್ರೈ ಮಾಡ್ಲಿಲ್ಲ. ಡ್ರೈ ಫ್ರೂಟ್ಸ್ ಯಾವ್ದು ಯೂಸ್ ಆಗುದಿಲ್ಲ ಅಂದ್ರೆ ಅದನ್ನೆಲ್ಲರೂ ಮಾಡಿದಾರಲ್ಲ, ನಾನು ಯಾರು ಏನು ಮಾಡ್ಲಿಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಅಂದ್ರೆ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಈ ಗ್ರೀನ್ ಗ್ರಾಮ್, ಹೆಸರು ಹಳದಿದು, ತೊಗರಿ ಬೇಳೆ, ಅದನ್ನೆಲ್ಲ ಮಾಡಿದ್ದಾರೆ. ಬಟ್ ನಾನು ಅದು ಸಸ್ಯ ಪ್ರಾಡಕ್ಟ್ ಆದ್ರೂ ಕೂಡ ಅದನ್ನ ಯೂಸ್ ಮಾಡ್ಲಿಲ್ಲ. ಹೂವು, ಎಲೆ, ಟ್ವಿಗ್ಸ್, ಈ ತರದ್ದು. ಇದು ಈಗ ಇಂಥ ಆರ್ಟ್ ಒಂದು ಅಪರೂಪದ ಆರ್ಟ್, ಅಂದ್ರೆ ಇದು ಮಾಡುವವರಿಲ್ಲ ಫಸ್ಟ್ ಆಫ್ ಆಲ್. ಇದನ್ನು ಈಗ ನಿಮ್ಮ ನಂತರ ಯಾರಾದ್ರೂ ಕಲಿಯುವವರು ಇದ್ದಾರಾ ಅಥವಾ? ಖಂಡಿತವಾಗ್ಲು ತುಂಬಾ ಜನ ಆಸಕ್ತಿಯಿಂದ ಬರ್ತಾರೆ, ಫೋನ್ ಮಾಡ್ತಾರೆ, ಕಲಿತಾರೆ ಖಂಡಿತವಾಗ್ಲು. ಅಂದ್ರೆ ಯಾರಿಗೆ ಕಲೀಲಿಕ್ಕೆ ನಮ್ಮ ವೀಕ್ಷಕರ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹತ್ರ ಖಂಡಿತವಾಗ್ಲು. ಅಂದ್ರೆ ಮೇನ್ ನೀವು ಒಂದು ಯಾವ್ದಾರ ಸಂಘದ ಮೂಲಕ ಬನ್ನಿ, ಅದು ಈಸಿ ಆಗ್ತದೆ ನಮ್ಗೆ. ಅಂದ್ರೆ ಅಟ್ಲೀಸ್ಟ್ ನಾವು ಹೇಳುದಂದ್ರೆ 100 ಜನರಲ್ಲಿ 5 ಜನ ಆದ್ರೂ ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಕಷ್ಟ ಇದೆ, ಬಟ್ ಯಾವುದೇ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಏನು ಕಷ್ಟ ಅಲ್ಲ ಅಂತ ಅನಿಸ್ತದೆ. ನಿಮ್ದೀಗ ಕ್ಲಾಸಸ್ ಎಂತಾದ್ರೂ ಉಂಟಾ? ಆ ಕ್ಲಾಸಸ್ ನಾನು ಪಡುಬಿದ್ರೆಯಲ್ಲಿ ನಂದು ಮಕ್ಕಳಿಗೆ ಬೇಸಿಕ್ಸ್ ಎಲ್ಲ ಹೇಳಿಕೊಡ್ತೇನೆ. ಮನೆಯಲ್ಲೇ ನಮ್ದು ಮೇಲೆ ಫಸ್ಟ್ ಫ್ಲೋರ್ ಕ್ಲಾಸೇ ಇದೆ, ಪ್ರಾಪರ್ ಆಗಿನೇ ನಾವು ಇಲ್ಲ ಎಲ್ಲದನ್ನು ಹೇಳಿಕೊಡ್ತೇವೆ ನಾವು. ಮೇನ್ ಅಲ್ಲೂ ಕೂಡ ಹಾಗೇನೆ, ನಾನು ಆದಷ್ಟು ಕಾಪಿ ಮಾಡಿಸೋದಿಲ್ಲ ಮಕ್ಕಳಿಗೆ. ಆದಷ್ಟು ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿಯನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ. ಮಕ್ಕಳು ಒಳ್ಳೆ ಈ ಪಡುಬಿದ್ರೆಯಲ್ಲಿ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ, ಯಾಕಂದ್ರೆ ಇದೊಂದು ಸಣ್ಣ ಹಳ್ಳಿ ಅಲ್ವಾ, ಆದ್ರೂ ಕೂಡ ಪೇರೆಂಟ್ಸ್ ಒಳ್ಳೆ ಆಸಕ್ತಿಯಿಂದ ಮಕ್ಕಳನ್ನು ಕಳಿಸ್ತಾ ಇದಾರೆ. ಮಕ್ಕಳು ನಮ್ಮ ವೀಕ್ಷಕರು ಯಾರಾದ್ರೂ ಇಂಥದ್ದು ಆರ್ಟ್ ಕಲಿಬೇಕಾದ್ರೆ ಮೇಡಮ್ ಕಾಂಟ್ಯಾಕ್ಟ್ ಆಗ್ಬೋದು ಖಂಡಿತವಾಗ್ಲೂ. ಯಾಕಂದ್ರೆ ಇಂಥ ಕಲೆಯನ್ನು ಸಹ ನಾವು ಸಹ ಮುಂದುವರಿಸಿದ್ರೆ ಒಳ್ಳೇದು. ಈಗಿನ ಮಕ್ಕಳಿಗಂತೂ ಅಂತ ಆರ್ಟ್ ಅಂತೂ ಮಾಡೋ ಪೇಷನ್ಸ್ ಇಲ್ಲ. ನಾವು ಮಕ್ಕಳನ್ನ ದೂರದು, ನಾನು ನಿಜ ಹೇಳ್ತೇನೆ, ಮಕ್ಕಳಿಗೆ ತುಂಬಾ ಪೇಷನ್ಸ್ ಉಂಟು. ನಾವು ಅವ್ರಿಗೆ ಇನ್ಪುಟ್ ಸರಿ ಕೊಡ್ಬೇಕು, ನಾನು ಅದನ್ನ ಹೇಳುದು ನಿಜವಾಗ್ಲೂ. ನಾನು ಇಲ್ಲಿ ಮಕ್ಕಳಿಗೆ ಬಂದಾಗ ವರ್ಷದಲ್ಲಿ ಒಂದ್ಸರಿ ನೇಚರ್ ವಾಕ್ ಅಂತೆಲ್ಲ ಮಾಡಿಸ್ತೇನೆ. ಮಕ್ಕಳು ಎಷ್ಟು ಕ್ವಶನ್ ಕೇಳ್ತಾರೆ ಅಂದ್ರೆ ನಾನು ಮತ್ತೆ ಆಲೋಚನೆ ಮಾಡ್ತೇನೆ, ಈ ಮಕ್ಕಳು ಯಾಕೆ ಹೀಗೆ ಕೇಳಿದ್ರು ಅಂತ.
ಅವರಿಗೆ ಆಸಕ್ತಿ ಇರುವ ವಿಷಯವನ್ನು ನಾವು ಅವರಿಗೆ ತೋರಿಸ್ಬೇಕು. ನಾವು ನೇಚರ್ ಒಟ್ಟಿಗೆ ಬಾಂಡಿಂಗ್ ಇದ್ರೆ ಮಾತ್ರ ಮಕ್ಕಳಿಗೂ ಒಂದು ಆಸಕ್ತಿ ಬರ್ತದೆ. ನಾವೇ ಮಕ್ಕಳಿಗೆ ಮೊಬೈಲ್ ಕೊಡುದು, ಆಮೇಲೆ ಮಕ್ಕಳಿಗೆ ದೂರುದು, ಅದು ಸರಿಯಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಮಕ್ಕಳಿಗೆ ಬೈಲಿಕ್ಕೆ ಬಿಡುದಿಲ್ಲ. ಪೇರೆಂಟ್ಸ್ ಮೋಸ್ಟ್ಲಿ ನೀವು ಹೇಗೆ ಎನ್ವೈರನ್ಮೆಂಟ್ ಕೊಡ್ತೀರಿ ಮಕ್ಕಳಿಗೆ, ಅದು ಮ್ಯಾಟರ್ ಆಗ್ತದೆ. ಈಗಿನ ಜನರೇಷನ್ಗೆ ನಮ್ಮ ನೇಚರ್ ಬಗ್ಗೆ ತುಂಬಾ ಮಾಹಿತಿ ಕೊಡ್ಬೇಕು. ಯಾಕಂದ್ರೆ ದಿನ ಹೋದಾಗೆ ನೇಚರ್ ಕಮ್ಮಿ ಆಗ್ತಾ ಉಂಟು. ಸೊ ಫ್ಯೂಚರಿಗೆ ನೇಚರ್ ಬೇಕೇ. ಹೌದು. ಸೊ ಮಕ್ಕಳಿಗೆ ಇಂಥದ್ದೆಲ್ಲ ಆರ್ಟ್ ಎಲ್ಲ ಇದ್ರೆ ತುಂಬಾ ನಮ್ಮ ಮನೆಯಲ್ಲಿ ಗಿಡ ನೆಡ್ಬೇಕು ಅವರು. ಸೊ ಅಂಥದ್ದೆಲ್ಲ ಆದ್ರೆ ಅದು ಸಹ ಒಳ್ಳೇದು ನೋಡಿ. ಅದ್ರ ನಮಗೆ ಆರ್ಟ್ ಸಹ ಒಂದು ಕಲ್ತಾಗ ಆಗ್ತದೆ. ನಾನೀಗ ಪ್ರತಿ ವರ್ಷ ಅಂದ್ರೆ ನಂದು ಕೆಳಗಡೆ ಗಾರ್ಡನ್ ಉಂಟು, ಅಲ್ಲಿ ಎಲ್ಲ ಅದೇ ಹೇಳಿದೆಲ್ಲ ಹೂವಿದೆ 45 ವೆರೈಟಿದು, ದಾಸವಾಳ, ಅನಂತ ಪುಷ್ಪ, ಕಾಬಾಳೆ, ಮರಜಾಜಿ, ಜಾಜಿ, ಮತ್ತೆ ಮಂದಾರ, ಕರವೀರ, ಮಿಠಾಯಿ ಹೂ, ರಥ ಹೂ, ಕೇಪಳ, ಸಂಜೆ ಮಲ್ಲಿಗೆ, ನರ್ಸರಿ. ಹಾ, ಅದು ನನ್ಗಂದ್ರೆ ಮೇನ್ ಅಂದ್ರೆ ನಂಗೆ ತುಂಬಾ ಮೇಂಟೆನೆನ್ಸ್ ಮಾಡಿ ಎಲ್ಲ ಗಾರ್ಡನ್ ಮಾಡ್ಲಿಕ್ಕೆ ಬೇಡ ಆಯ್ತು. ಸೊ ನಾನು ಹಾಗೆ ಅಂತದೆಲ್ಲ ಗಿಡಗಳನ್ನು ಮೇಲೆ ನೆಟ್ಟಿದೆ. ಮೇಲೆ ಇಟ್ಟದೆಲ್ಲ ನಂದು ಶೇಡ್ ಲವಿಂಗ್ ಪ್ಲಾಂಟ್ಸ್. ಈ ತರ ಮಾಡೋದಕ್ಕೋಸ್ಕರ ನಮ್ಗೆ ಏನಾಗ್ತದೆ, ದಿನ ನೀರ್ ಹಾಕ್ಬೇಕು ಅಲ್ಲಿ ಕೆಳಗಡೆ ಗಾರ್ಡನಿಗೆ ಅಂತಲೇನಿಲ್ಲ. ಆ ತರ ನೀವೊಂದ್ ಸ್ವಲ್ಪ ಸ್ಮಾರ್ಟ್ ವೇ ಆಫ್ ವರ್ಕಿಂಗ್ ಅಂತ ಒಂಥರ ಗಾರ್ಡನಿಂಗ್, ಸ್ಮಾರ್ಟ್ ವೇ ಆಫ್ ಗಾರ್ಡನಿಂಗ್ ಥರ ಮಾಡಿಕೊಂಡ್ರೆ, ಕೆಲಸ ಸುಲಭ ಮಾಡಿಕೊಂಡ್ರೆ ನಿಮಗೂ ಆಸಕ್ತಿ ಬರ್ತದೆ. ಎಲ್ಲರಿಗೆ ಸಹ ಒಂಥರ, ಮಕ್ಕಳಿಗೂ ಕೂಡ ಗಾರ್ಡನ್ ಬಗ್ಗೆ ಒಂದು, ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ಈಗ ಗೊತ್ತೇ ಇಲ್ಲ ಹೂಗಳೆಲ್ಲಿ ಸಿಗ್ತದೆ ಕೇಳಿದ್ರೆ ಮಾರ್ಕೆಟಲ್ಲಿ ಅಂತ ಹೇಳ್ತಾರೆ. ಹೌದೌದು. ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಆರ್ಟ್ ಹಾಗಾದ್ರೆ ಪರ್ಚೇಸ್ ಮಾಡಬೇಕು, ಇಲ್ಲ ಪರ್ಟಿಕ್ಯುಲರ್ ಒಂದು ಆರ್ಟ್ ಆರ್ಡರ್ ಕೊಡಬೇಕಾದ್ರೆ ನೀವು ಮಾಡ್ತೀರಿ? ಖಂಡಿತವಾಗ್ಲೂ ಮಾಡ್ತೇವೆ. ಮೇಡಮ್ ಅವರದ್ದು ಇನ್ಸ್ಟಾಗ್ರಾಮ್ ID ನಾನು ಕೊಟ್ಟಿರ್ತೇನೆ, ರೂಪಾಸ್ ಕ್ರಿಯೇಷನ್ಸ್ ಅಂತ ಉಂಟು. ಹೂವಿದು ಮಾಲೆ ಎಲ್ಲ ಬೇಕಾದ್ರೆ, ಯಾಕಂದ್ರೆ ಯಾವ ತರ ಕಟ್ಟಬಹುದು, ಸ್ಥಳೀಯ ಗಿಡಗಳು ಮೇನ್, ನಾನು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ದು. ಗೊರಟೆ ಹೂಗಳು, ರತ್ನಗಂಧಿ, ಯಾಕಂದ್ರೆ ಈಗಿದ್ದು ಜನರೇಷನ್ಗೆ ಈ ಹೂಗಳೇ ಗೊತ್ತಿಲ್ಲ, ಕಟ್ಟುದು ಬಿಡಿ ದೂರದ ಮಾತು. ಆದ್ರೂ ಕೂಡ ಈ ಒಂದು ಕಲೆ ಉಳಿಲಿ ಅಂತ ಹೇಳ್ಕೊಂಡು ನಾನು ಅದು ಯೂಟ್ಯೂಬ್ ಅಲ್ಲಿ ರೂಪಾಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಅಲ್ಲಿ ರೂಪಾಸ್ ಕ್ರಿಯೇಷನ್ಸ್ ಅಂತ, ಇನ್ಸ್ಟಾಗ್ರಾಮ್ ಅಲ್ಲಿ ಸೇಮ್ ರೂಪಾಸ್ ಕ್ರಿಯೇಷನ್ಸ್ ಅಂತ ಉಂಟು. ಅದು ನಾವು ಡ್ರೈ ಲೀವ್ಸ್ ಇದು ಸೇಲ್ ಮಾಡ್ತೇವೆ. ಅದ್ರದ್ದು ಫುಲ್ ಲೈಕ್ ನಮ್ಗೆ ಇಂಟರ್ನ್ಯಾಷನಲ್ ಆರ್ಡರ್ಸ್ ಕೂಡ ಎಲ್ಲ, ಯಾವುದೇ ಆರ್ಡರ್ಸ್ ಬಂದ್ರು ಕೂಡ ನಾವು ಇಂಡಿಯಾ ಹ್ಯಾಂಡ್ ಮೇಡ್ ಮುಖಾಂತರ ಸಪ್ಲೈ ಮಾಡ್ತೇವೆ. ಹೌದು. ಅದು ನೀವು ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು ನಾವು ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಕಳಿಸ್ತೇವೆ. ಕಸ್ಟಮೈಸ್ಡ್ ಆರ್ಡರ್ ಕೂಡ ನಾವು ತಗೊಳ್ತೀವಿ. ಸೊ ಈಗ ಮೇಡಮ್ ಅಂದ್ರೆ ಒಂದು ಹೂವು ಅಥವಾ ಹೇಗೆ ಒಂದು ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಒಂದು ಸಿಂಪಲ್ ಆದ ಮೆಥಡ್ ಅಲ್ಲಿ ಒಂದು ಹೇಳಿಕೊಡ್ತಾರೆ. ಅಂದ್ರೆ ಹೇಗೆ ಮಾಡಬೇಕು, ಹೇಗೆ ಅಂಟಿಸ್ಬೇಕು, ಹೇಗೆ ಒಂದು ಸ್ಕೆಚ್ ಮಾಡಿದ್ಮೇಲೆ ಅದಕ್ಕೆ ಎಂತ ಪ್ಲಾನ್ ಮಾಡಬೇಕು. ಸೊ ಅದನ್ನೊಂದಿಗೆ ನಾವೀಗ ಒಂದು ಡೆಮೋ ತರ ಮಾಡಿ ಮೇಡಮ್ ತೋರಿಸ್ತಾರೆ. ಬನ್ನಿ ಅದನ್ನು ಫಸ್ಟ್ ಮಾಡುವ. ನಾನಿದು ಪೇಪರ್ ತಗೊಂಡ್ರೆ ಫ್ರೇಮ್ ಸೈಜ್ ಇದು ಅಷ್ಟೇ ತಗೊಂಡಿದ್ದು. ಮೇಯ್ನ್ ಇದರಲ್ಲಿ ಅಂದರೆ ಆ್ಯಕ್ಚುಲಿ ಮೇಯ್ನ್ ಫಂಗಸ್ ಎಲ್ಲ ಬರ್ತದಲ್ಲ, ಆ ಕಾರಣಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಫಸ್ಟ್ ನಮಗೆ ಫ್ರೇಮ್ ರೆಡಿ ಇಟ್ಕೊಳ್ಬೇಕು. ಫ್ರೇಮ್ ರೆಡಿ ಇಟ್ಟ ಮೇಲೆ ನಾವು ವರ್ಕ್ ಮಾಡಲಿಕ್ಕೆ ಹೋಗೋದು. ಯಾಕಂದರೆ ಇದು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಫ್ರೇಮ್ ಒಳಗೆ ಫಿಟ್ ಆಗೋದಿಲ್ಲ. ಸೊ ಮತ್ತು ನಾವು ಇದು 3D ಎಫೆಕ್ಟ್ ಬಾಕ್ಸ್ ಟೈಪ್ ಫ್ರೇಮನ್ನೇ ನಾವು ತೊಗೊಳ್ಳುವಂಥದ್ದು. ಸೊ ಈಗ ನಾನೀಗ ಫಸ್ಟ್ ಒಂದು ಸಿಂಪಲ್ಲಾಗಿ ಇವತ್ತು ಈಗ ಒಂದು ಫ್ಲವರ್ ವಾಸ್ ಮಾಡೋದು ಹೇಗಂತ. ಬಹುಶಃ ಇದು ಒಂದು ಇದರ ಗಿಡದ ಹೆಸರು ಗೊತ್ತಿಲ್ಲ, ಇದು ಇಂಟರ್ಲಾಕ್ ಮಧ್ಯೆ ಆಗುವಂಥದ್ದು. ನನಗದು ನೋಡಿ ಎಷ್ಟು ದಿವಸ ಇಟ್ಟೆ, ಒಂದು ದಿವಸ ಹೀಗೆ ತೆಗೆದು ಎಷ್ಟು ಮಾಡಿರೋದು ಉದುರುವುದಿಲ್ಲ. ಸೊ ಇದೆಲ್ಲ ನನಗೊಂಥರ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇದು ನಾನೊಂದು ಈಗ ಒಂದು 2-3 ವರ್ಷದ ನಂತರ ಇದು ಮಾಡುವಂಥದ್ದು, ಆದರೂ ಏನಾಗಲಿಲ್ಲ. ಸೊ ಅಂಥದ್ದನ್ನು ನಾನೀಗ ಒಂದು ಸಿಂಪಲ್ಲಾಗಿ ಒಂದು ಬೊಕ್ಕೆ ಮಾಡಲಿಕ್ಕೆ ತೊಗೊಳ್ಳುವಂಥದ್ದು. ಇದು ಸ್ವಲ್ಪ ಗ್ರೀನರಿ ಸಹ ಉಂಟು, ಏನಾಗಲಿಲ್ಲ. ಆಮೇಲೆ ಇದು ಗೊತ್ತುಂಟಲ್ಲ ವುಡ್ ಡಿಕೆ ಫಂಗಿ ಅಂತ ಹೇಳ್ಕೊಂಡು, ಅದರಲ್ಲೂ ಕೂಡ ಹಾಗೆ ಸೈಜ್ ಎಲ್ಲ ಬೇರೆ ಬೇರೆ ಬರ್ತದೆ. ಫಸ್ಟ್ ನಾವು ನೋಡಬೇಕು ಅದು ಯಾವ ಥರ ಬರ್ತದೆ ಅಂತ ಹೇಳಿ. ಇದು ಕೂಡ ಒಂದು ಮರದಲ್ಲಿ ಆಗುವಂಥದ್ದು ಹೂ, ಇದರ ಥರ ಅದು ಕಾಯಿ ಅಂತಲೇ ಹೇಳ್ಬೋದು. ನಾನು ಈ ಥರ ಇಟ್ಟು ನನಗಿದು ಹೇಗೆ ಕಂಪೋಸ್ ಮಾಡಿದರೆ ಚೆಂದ ಕಾಣ್ತದೆ ಅಂತ ಹೇಳಿ ನೋಡಬೇಕಾಗ್ತದೆ ಫಸ್ಟ್. ಮತ್ತೆ ನಾವು ಗಮ್ ಹಾಕಬೇಕಾದದ್ದು, ಯಾಕಂದರೆ ಇದರಲ್ಲಿ ನಮಗೆ ಎಂಥ ಬೇರೆ ಎಂಥ ರೆಫರೆನ್ಸ್ ಇಲ್ಲಲ್ಲ, ನಮ್ಮದೇ ಓನ್ ಐಡಿಯಾ ಆ ಥರ ಬರುವಾಗ. ಇದು ಕೂಡ ಹಾಗೆ ಕಾಟು ಹುಲ್ಲಿದು ಗಿಡವನ್ನು ಇದು ಸಹ ಎಷ್ಟು ಮಾಡಿದರೆ ನಿಮಗೆ ಉದುರಬಾರ್ದು. ಮೇಯ್ನು ಡ್ರೈ ಆದ ಮೇಲೆ ಇಷ್ಟು ಟೈಮ್ ಉದುರೋದಿಲ್ಲ, ಅದನ್ನು ನೀವು ನೋಡಿ ವರ್ಕ್ ಮಾಡುವಂಥದ್ದು. ಇದು ಎಕ್ಸ್ಟ್ರಾ ಏನಿದ್ರು ಇದನ್ನೆಲ್ಲ ಒಂಚೂರು ಟ್ರಿಮ್ ಮಾಡ್ಕೊಳ್ಳಿ, ಮತ್ತು ಕ್ಲೀನ್ ಇಟ್ಕೊಳ್ಳಿ. ಎಷ್ಟು ಕ್ಲೀನ್ ನೀವು ಇಟ್ಕೊಳ್ತೀರೋ ಅಷ್ಟು ಇದಾಗ್ತದೆ. ಆಮೇಲೆ ಈ ನಾರ್ಮಲ್ ಗಮ್ಮನ್ನೇ ನಾವು ಯೂಸ್ ಮಾಡುವಂಥದ್ದು. ಎಲ್ಲದನ್ನು 1 by 1 ನಾನು ಸ್ಟಿಕ್ ಮಾಡ್ತಾ ಇದ್ದೇನೆ. ಈಗ
ಇದಾದ ಮೇಲೆ ಇದು ವುಡ್ ಡಿಕೆ ಫಂಗಿಯನ್ನು ಈ ಥರ ಸ್ವಲ್ಪ ಈ ಥರ ಮಾಡಿ ನಿಮಗೆ ಇದು ಮಾಡ್ಬೋದು. ನಿಮಗೆ ಬೇಕು ತುಂಬ ಸಹ ಹಾಕಬೇಡಿ, ಬಿಕಾಸ್ ಇದೊಂದು ಆ್ಯಂಟಿಕ್ ಲುಕ್ ಬರುವಂತಹ ಹಾಗೆ ಹಾಗೆ ಆಗಿರಬೇಕು ಐಟಮ್. ನಾನು ಇದರಲ್ಲಿ ಯಾವುದನ್ನು ಕೂಡ, ಇದು ವುಡ್ ಡಿಕೆ ಫಂಗಿ, ಇದು ಇಂಟರ್ಲಾಕಲ್ಲಿ ಇಟ್ಟಿದ್ದು, ಇದೊಂದು ದೊಡ್ಡ ಮರದಲ್ಲಿ ಹೂವು. ಮತ್ತು ಎಲ್ಲ ಇದರಲ್ಲಿ ಡ್ರೈಯಿಂಗ್ ಟೆಕ್ನಿಕ್ಸ್ ಕೂಡ ಮೇಯ್ನ್ ಇದರಲ್ಲಿ ಓಕೆ ಎಲ್ಲ ನ್ಯಾಚುರಲ್ ಆಗಿ ಡ್ರೈ ಆಗಿರುವಂಥದ್ದು. ಸೊ ಇದನ್ನು ನೀವೆಲ್ಲ ನೇಚರಿಂದ ಹೇಗೆ ತೊಕ್ಕೊಂಡು ಯಾವ ಥರ ಬಳಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದೀಗ ನಾವು ಫ್ರೇಮ್ ಹಾಕಿದಾಗ ಈ ಥರ ಲುಕ್ ಕಾಣ್ತದೆ, 3D ಎಫೆಕ್ಟ್ ಇರುವಂಥದ್ದು. ಇದು ಬಾಕ್ಸ್ ಉಂಟಲ್ಲ, ಬಾಕ್ಸ್ ಟೈಪ್ ಫ್ರೇಮಲ್ಲಿ ಮಾಡಿರುವಂಥದ್ದು, ಹಾಗಾಗಿ ಅದು ತುಂಬ ಚೆಂದ ಕಾಣ್ತದೆ. ಈವನ್ ಇದರಲ್ಲಿ ಕೂಡ ಸೆಲೆಕ್ಷನ್ ಮಾಡುವಾಗ ಸಹ ನೀವು ತುಂಬ ದೊಡ್ಡದಿರುವ ಒಂದು ಇದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಫ್ರೇಮ್ ಒಳಗೆ ಫಿಟ್ ಆಗಬೇಕು ಅಥವಾ ಅದು ಸ್ವಲ್ಪ ಕ್ರಶ್ ಆಗಿ ಬರ್ತದೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಮಾಡುವಂಥದ್ದು. ಇದು ಕೋಳಿದು ಮಾಡಿರುವಂಥದ್ದು. ಇದು ನಂಗೆ ತುಂಬ ಇಷ್ಟ ಆಯಿತು, ಯಾಕೆಂದರೆ ಇದರಲ್ಲಿ ಎಲ್ಲಿಯೂ ನಾನು ಪೇಂಟಿಂಗ್ ಮಾಡಲಿಲ್ಲ, ಬರೀ ಕಣ್ಣಿಗೆ ಮಾತ್ರ ಒಂದು ಡಾಟ್ ಕೊಟ್ಟಿರುವಂಥದ್ದು. ಇದು ನಂದು ರಾಷ್ಟ್ರಪತಿ ಭವನಲ್ಲಿ ಡೆಲ್ಲಿಯಲ್ಲಿ ಎಕ್ಸಿಬಿಷನ್ ಆದಾಗ VIP ಲಾಂಜಲ್ಲಿ ಕೂಡ ಇದು ಸೆಲೆಕ್ಷನ್ ಆಗಿತ್ತು. ಇದು ಮೇಯ್ನ್ ಹೇಗಂದರೆ ನಾವು ಅದೇ ಪೇಪರ್ ತೊಗೊಂಡು 350 GSM ಇದು ಪೇಪರ್ ತೊಗೊಂಡಿದ್ದೆ. ಆಮೇಲೆ ಇದು ಕರವೀರದ ಎಲೆ, ಅದನ್ನು ಹೇಗೆ ಅದೇ ಥರ ಡ್ರೈ ಮಾಡಿಟ್ಟಿದೆ ಹಾಗೆ ಚೆಂದ ಬಂದಿದೆ. ಮತ್ತು ನಾನು ಸ್ವಲ್ಪ 3D ಎಫೆಕ್ಟ್ ಬರಲಿಕ್ಕೋಸ್ಕರ ಅಂಟಿಸುವ ರೀತಿ ಕೂಡ ಇದು ಮ್ಯಾಟರ್ ಆಗ್ತದೆ. ಅಂದರೆ ನಿಮಗೆ ತುಂಬ ಗಮ್ ಹಾಕಿ ಒಂದೇ ಸರಿ ಇದು ಮಾಡೋದಿಲ್ಲ, ಬಿಕಾಸ್ ನನಗದು ಸ್ವಲ್ಪ ಎಲ್ಲ ಒಂಥರ ಎದ್ದು ಬಂದ ಹಾಗೆ ಕಾಣಬೇಕು, ಪಾಪಪ್ ಆಗಬೇಕು ಅಂತ. ಇದು ಮೋರ್ ಪಂಕ್, ಇದು ಹೆಲಿಕೋನಿಯಾ, ಇದನ್ನು ನಾನು ಕೆಮಿಕಲ್ ಹಾಕಿ ಡ್ರೈ ಮಾಡಿರುವಂಥದ್ದು. ಇದು ಎರೆಕಾ, ಈ ಡೆಕೋರೇಟಿವ್ ಫಾರ್ಮ್ಸ್ ಅಡಿಕೆದು ಗಿಡ ಎಲ್ಲ ಬರ್ತದಲ್ಲ ಅದರಲ್ಲಿ ಮಾಡಿರುವಂಥದ್ದು. ಇದು ಪೊಲಿಬಳ್ಳಿ. ಮೇನ್ ನನ್ನ ಈ ಆರ್ಟಲ್ಲಿ ಒಂದಂದರೆ ಡ್ರಾಯಿಂಗ್ ಟೆಕ್ನಿಕ್, ಸೆಕೆಂಡ್ ಇಸ್ ಪೇಸ್ಟಿಂಗ್ ಟೆಕ್ನಿಕ್, ಮತ್ತು ಥರ್ಡ್ ಏನಂದರೆ ನಾನು ಎಲ್ಲಿಯೂ ಕೂಡ ಶೇಪ್ ಕೊಡೋದಿಲ್ಲ. ಯಾವುದೇ ಎಲೆಗಳಿಗೂ ಕೂಡ ನಾನು ಎಲ್ಲಿಯೂ ಶೇಪ್ ಕೊಡದೆ ಹಾಗೇ ಕಂಪೋಸ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಳಿಯ ಪುಕ್ಕ ಹೇಳ್ತಾರಲ್ಲ, ಇದಕ್ಕೆ ನಾನು ಇಲ್ಲಿ ಪೊಲಿಬಳ್ಳಿ ಮತ್ತು ಅಕೇಶಿಯಾ ಎಲೆಗಳನ್ನು ಬಳಸಿದ್ದೇನೆ. ಇದೊಂದು ರ್ಯಾಬಿಟ್ಸ್ ಫೂಟ್ ಫರ್ನ್ ಅಂತ. ಬೇಸ್ ಇದರ ಕೆಳಗಡೆ ನಾನು ಹಿಂದೆ ಮಂದಾರ, ದಾಸವಾಳದ ಗಿಡಗಳನ್ನೆಲ್ಲ ಬಳಸಿದ್ದೇನೆ. ಇದು ಪಾಮ್ ಅಂಬ್ರೆಲ್ಲ ಅಂತ ಹೇಳಿ, ಇದು ಮೋರ್ ಪಂಕಿದೆ ಒಂದು ಇದರಲ್ಲಿ ಕಾಲನ್ನು ಮಾಡಿದ್ದೇನೆ. ಇದು ಕೂಡ ಒಂದು ಮರದ ಗೆಲ್ಲ ಹೊರಗೆ ಬರ್ತದಲ್ಲ, ಬಾರ್ಕ್ ತೊಗಟೆ ಅಂತ ಹೇಳ್ತಾರಲ್ವ ಅದು. ಇದು ಕ್ರೌನ್ ಆಫ್ ಥಾರ್ನ್ಸ್ ಅಂತ. ಈ ಎಲೆಗಳನ್ನು ಕೂಡ ಹಾಗೆ ನಾವು ಕಲರ್ ಬಿಡಬಾರ್ದು ಅಂತ ಹೇಳಿ ಅದು ಹಿಂದ್ಗಡೆ ಎಲ್ಲ ಸ್ವಲ್ಪ ಬೇಸಿಕ್ ಇದ್ರ ಕಲರ್ ಬಿಡುವ ಚಾನ್ಸಸ್ ಇರ್ತದೆ, ಆ ಥರ ಮಾಡಿಕೊಂಡು ಬಂದಿದೆ. ಈ ಕಲಾಕೃತಿಗಳಲ್ಲಿ ನಾನು ಬರೀ ಪೇಂಟಿಂಗ್ ಮಾತ್ರ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೇನೆ. ಆಮೇಲೆ ಬರೀ ಹೂಗಳನ್ನೇ ಮಾತ್ರ ಬಳಸಿದ್ದು. ಮರ ಥರ ಲುಕ್ ಇದ್ರೂ ಕೂಡ ಇದು ರೆಂಜೆ ಹೂವನ್ನು ಮರದ ಬಾರ್ಕ್ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದ್ದು. ಇದು ಹೂ ಎಲೆ ಫುಲ್ಲು ಹೈಡ್ರಾಂಜಿ ಅಂತ ಹೂವನ್ನು ಬಳಸಿರುವಂಥದ್ದು. ಇದು ರೆಡ್ ಬ್ಲೀಡಿಂಗ್ ಹಾರ್ಟ್ ಅಂತ. ಸೊ ಹಾಗೆ ಇದೆಲ್ಲ ನಿಮ್ಮದು ಪ್ರತಿಯೊಂದು ಇದೇ ಈ ಹೈಡ್ರಾಂಜಿಯ ಹೂವನ್ನು ನಾನು ಇಲ್ಲಿ ಬಟರ್ಫ್ಲೈ ಥರ ಬಳಸಿದ್ದೇನೆ, ಚಿಟ್ಟೆ ಥರ ಮಾಡಿದ್ದೇನೆ. ಹಾಗೆ ನಮಗದನ್ನು ಹೇಗೆ ಕಂಪೋಸ್ ಮಾಡಬೇಕು ಅಂತ ಪ್ರತಿ ಸರಿ ಸಹ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಕ್ರಿಯೇಟಿವಿಟಿ ಹೈ ಇದ್ದಾಗ ಸೇಮ್ ಹೈಡ್ರಾಂಜಿಯ ಹೂವನ್ನೇ ನಾನು ಈ ಕಲಾಕೃತಿಯಲ್ಲಿ ಇದನ್ನು ದೇಹದ ಒಂದು ಚಿಪ್ಪು ಹಂದಿಯ ಚಿಪ್ಪನ್ನಾಗಿ ಮಾಡಿದ್ದೇನೆ. ಈ ಕಲಾಕೃತಿಗಳೆಲ್ಲ ಆಲ್ಮೋಸ್ಟ್ ಕೆಲವುದೆಲ್ಲ ನಾನು ಮಾಡಿ 5-6 ವರ್ಷ ಜಾಸ್ತಿನೇ ಆಯಿತು. ಮತ್ತು ಚೆಂದ ಮಾಡಿ ನೀವು ಪ್ರಿಸರ್ವ್ ಮಾಡಿ ಗ್ಲಾಸ್ ಫ್ರೇಮಲ್ಲಿ ಇಟ್ಟರೆ ತುಂಬ ಚೆಂದನೇ ಕಾಣ್ತದೆ. ಇದು ಕೂಡ ಹಾಗೆ ಒಂದು ಜಾತಿಯ ಕಾಟು ಎಲೆ ಅಂತಲೇ ಹೇಳ್ಬೋದು, ಅಂದರೆ ಕ್ರೀಪಿಂಗ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ, ಆ ಥರದಲ್ಲಿತ್ತು. ನಾನಿದು ಎಡೇನಿಯಮ್ ಅಂತ ಒಂದು ಸಕ್ಯುಲೆಂಟ್ ಪ್ಲ್ಯಾಂಟ್, ಇದು ಸೀಡ್ಸ್ ಒಳಗಡೆ ಇರ್ತದೆ. ಸೀಡನ್ನು ಅಂದರೆ ಒಂಥರ ಹೀಗೆ ಉದ್ದ ಇರ್ತದೆ, ಅದನ್ನು ಒಳಗೆ ನಿಮಗೆ ಈ ಥರ ಸಿಗ್ತದೆ. ಇದನ್ನು ಜಸ್ಟ್ ನಾನೊಂದು ಅಂಟಿಸಿದಷ್ಟೇ, ಸ್ವಲ್ಪ ಟ್ರಿಮ್ ಮಾಡಿದ್ದೇನೆ. ಮತ್ತು ಯಾವುದೇ ಒಂದು ಕಲಾಕೃತಿಯಲ್ಲಿ ನಾನು ಎಲ್ಲಿಯೂ ಶೇಪ್ ಕೊಡಲಿಲ್ಲ, ಹಾಗೆ ಇದನ್ನು ಕಂಪೋಸ್ ಮಾಡಿರುವಂಥದ್ದು. ಈ ಕಲಾಕೃತಿಯಲ್ಲಿ ಹೆಲಿಕೋನಿಯಾ ಅನ್ನುವ ಒಂದು ಹೂವು, ಈ ಹೂವು ಉಂಟಲ್ಲ, ದ್ರೌಪದಿ ಜಡೆ, ಹೆಲಿಕೋನಿಯಾ ಅಥವಾ ಸೀತಾ ಜಡೆ ಅಂತ ಹೇಳ್ತಾರೆ. ಇದನ್ನು ನಾನು ಅದೇ ಇಲ್ಲಿ ಜಸ್ಟ್ ತೆಗೆದು ಇದನ್ನು ಕಂಪೋಸ್ ಮಾಡಿ ಪೇಂಟ್ ಹಾಕಿದ್ದೇನೆ.
ಇದು ಕೂಡ ಒಂದು ರಕ್ತಚಂದನ ಅಂತ ಹೇಳಿ ಒಂದು ಎಲೆ, ಇದು ಕೂಡ ಒಂದು ರೌಂಡ್ ಶೇಪ್ ಇದು ಫರ್ನ್ಸ್ ಜಾತಿದು ಗಿಡ. ಸೊ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಬೋದು. ಗ್ಲಾಸ್ ಟೈಪ್ ಫ್ರೇಮ್ ಹಾಕಿರೋದ್ರಿಂದ ಇದರದೊಂದು ಲುಕ್ಕೇ ಬೇರೆ ಆಗ್ತದೆ. ಇದೆಲ್ಲ ಹೂವಿದ ಫ್ರೆಶ್ ಫ್ಲವರ್ಸ್ ಇದು ಮಾಲೆ ನಾವು ಫೋಟೋಗ್ರಫಿ ತರ ಇಟ್ಟಿದ್ದೇವೆ. ಮೇನ್ ಯಾಕೆಂದ್ರೆ ನನಗೆ ಮೇನ್ ಸ್ಥಳೀಯ ಗಿಡಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಈಗಿನ ಜನರೇಷನ್ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಎಲ್ಲ ಹೂಗಳಂದ್ರೆ ಅಂಗಡಿಯಿಂದ ಸಿಕ್ಕುದು, ಟಿವಿಯಲ್ಲಿ ನೋಡುವಂಥದ್ದು, ಮನೆಯಲ್ಲಿ ಈ ತರ ಗಿಡಗಳು ಬೆಳೆಸ್ತಾರನ್ನೋ ಕೂಡ ಕಲ್ಪನೆ ಕೂಡ ಇಲ್ಲ. ಹಾಗಾಗಿ ನಾನು ಈ ಹೂವಿನ ಅಂದ್ರೆ ಸ್ಪೆಷಲಿ ನಂದಿ ಬಟ್ಲು, ಗೊರಟೆ, ಕಣಗಿಲೆ, ಎಕ್ಕ ಹೂವು, ಪಾರಿಜಾತ, ಕೇಪಳ, ರತ್ನಗಂಧಿ, ಮತ್ತೆ ಮಂದಾರ, ಕರವೀರ, ಮಿಠಾಯಿ ಹೂವು, ಈ ಗಿಡಗಳನ್ನೆಲ್ಲ ಬೆಳೆಸೋದ್ರಿಂದ ಒಂದು ಏನಂದ್ರೆ ನಿಮ್ಗೆ ನಿಮ್ಮ ಗಾರ್ಡನ್ ಅಲ್ಲಿ ಕೂಡ ಈಸಿ ಮೇಂಟೆನೆನ್ಸ್, ಕಾಸ್ಟ್ ಎಫೆಕ್ಟಿವ್. ಅಂದ್ರೆ ನಿಮ್ಗೆ ಇದರಲ್ಲಿ ಯಾವುದನ್ನು ಕೂಡ ನೀವು ಅಂಗಡಿಯಿಂದ ತಂದು ನರ್ಸರಿಯಿಂದ ತಂದು ನೀವು ನೆಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಯಾರೋ ಪಕ್ಕದ ಮನೆಯಿಂದ ಅಥವಾ ಯಾರಾದ್ರೂ ನಿಮ್ಮ ನೇಬರ್ಸ್, ಫ್ರೆಂಡ್ಸ್ ಇಂದ ಮಾತ್ರವೇ ಹೋಗಿ ತಕೊಂಡು ಬರಬೇಕು. ಸೊ ಅವಾಗ ಏನಂದ್ರೆ ಒಂದು ಬಾಂಡಿಂಗ್ ಕೂಡ ಬೆಳೀತದೆ. ಮತ್ತೆ ಸೆಕೆಂಡ್ ಲೆಸ್ ಮೇಂಟೆನೆನ್ಸ್. ಈ ಗಿಡಗಳಿಗೆ ಯಾರು ಕೂಡ ಗೊಬ್ಬರ ಹಾಕುದು ಅಂತೆಲ್ಲ ಏನಿಲ್ಲ. ನಿಮ್ಗೆ ಸಪೋಸ್ ಇಷ್ಟ ಆದ್ರೆ ಮಾತ್ರ ನೀವು ನೀರನ್ನು ಜಾಸ್ತಿ ಹಾಕ್ಬೋದು ಅಷ್ಟೇ ವಿನಃ ಹಾಕದಿದ್ರೂ ಕೂಡ ಈ ಕರಾವಳಿಯ ತೀರದಲ್ಲಿ ಇಷ್ಟು ಬಿಸಿಲಿದ್ರೂ ಕೂಡ ಈ ಎಲೆಗಳು ತುಂಬಾ, ಈ ಗಿಡಗಳು ತುಂಬಾ ಏನಾಗ್ತದೆ ಹೂವನ್ನೆಲ್ಲ ಕೊಡುತ್ತದೆ. ಮತ್ತೆ ಇನ್ನು ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾವೀಗ ಹೇಳ್ತೇವೆ ತರಕಾರಿ ನಾವು ಬೆಳೆಸಿದ್ರೆ ತರಕಾರಿ ಹೂ ಆಗುದಿಲ್ಲ, ತರಕಾರಿ ಆಗುದಿಲ್ಲ ಅಂತ. ಅದು ಒಂದು ರೀಸನ್. ಯಾಕೆಂದ್ರೆ ಇಲ್ಲಿ ನಮ್ಗೆ ಪರಾಗಸ್ಪರ್ಶ ಕ್ರಿಯೆ ಆಗ್ತಾ ಇಲ್ಲ. ಪರಾಗಸ್ಪರ್ಶ ಕ್ರಿಯೆ ಆಗ್ಬೇಕಾದ್ರೆ ಚಿಟ್ಟೆಗಳ ಸಂತತಿ ಜಾಸ್ತಿ ಇರ್ಬೇಕು. ಈಗ ಚಿಟ್ಟೆಗಳಿಗೆ ಏನ್ ಬೇಕು? ಆಹಾರ ಬೇಕು. ನಾವೀಗ ಈ ಸ್ಥಳೀಯ ಗಿಡಗಳನ್ನು ನಡೆದಿದ್ರೆ ಏನಾಗ್ತದೆ ಅಂದ್ರೆ ಅದು ಮಕರಂದವನ್ನು ಹೋಗಿ ಎಲ್ಲಿಂದ ಫುಡ್ ಎಲ್ಲಿ ಉಂಟು ಅದಕ್ಕೆ ಇಲ್ಲ. ಸೊ ನಾವು ಹಾಗಾಗಿ ಏನಾಗ್ತದೆ ಅಂದ್ರೆ ಇದು ಒಂದು, ನೀವು ಯಾರಾದ್ರೆ ಒಂದು ಪರಿಸರದ ಬಗ್ಗೆ ತುಂಬಾ ಕಾಳಜಿ ಇದ್ದವರು ಅಂತಲ್ಲ, ಒಂದು ಆರ್ಡಿನರಿ ಹೌಸ್ ವೈಫ್ ಕೂಡ ಈ ಗಿಡಗಳನ್ನೆಲ್ಲ ನಡೆಸಿ ನೀವು ಚಿಟ್ಟೆಗಳ ಸಂತತಿ ಜಾಸ್ತಿ ಮಾಡಬಹುದು. ಮತ್ತೆ ಹಕ್ಕಿಗಳು ಕೂಡ ಜಾಸ್ತಿ ಬರ್ತದೆ. ಆಮೇಲೆ ಏನಾಗ್ತದೆ, ಈ ಹೂವಿನ ಮಕರಂದವನ್ನು ಹೇರ್ತದೆ. ಮತ್ತೆ ನಮ್ಗೆ ಅಲ್ಲಿ ಹೋಗಿ ತರಕಾರಿ ನೆಟ್ಟಾಗ ಅಲ್ಲಿ ಪರಾಗಸ್ಪರ್ಶ ಆಗಿ ನಿಮ್ಗೆ ಹೂವು, ಹಣ್ಣು ಎಲ್ಲ ಬೀಳ್ತದೆ. ಇದನ್ನ ನಾನೇ ಲಾಸ್ಟ್ 10 ವರ್ಷದಿಂದ ಕಣ್ಣಾರೆ ನೋಡಿದ್ದೇನೆ. ನಮ್ಮ ತೋಟದಲ್ಲಿ ಚಿಟ್ಟೆಗಳು ಮತ್ತೆ ಹಕ್ಕಿಗಳ ಸಂತತಿ ಅಷ್ಟು ಜಾಸ್ತಿ ಉಂಟು. ಯಾಕಂದ್ರೆ ನಾನು ಏನು ಆಕ್ಚುಲಿ ಇಟ್ಸ್ ಲೈಕ್ ಲೇಜಿ ಗಾರ್ಡನಿಂಗ್ ಅಂತವೇ ಹೇಳ್ಬೋದು ಆ ತರ. ಮತ್ತೆ ಇನ್ನೊಂದು ಹೂ ಕಟ್ಟುದು ಕೂಡ ಹಾಗೆ. ಇದರಲ್ಲಿ ಕೂಡ ನೀವು ಕೆಲವೊಮ್ಮೆ ನಾವು ಹೂವನ್ನು ಏನಾಗ್ತದೆ, ಸ್ಪೆಷಲಿ ರತ್ನಗಂಧಿ ಹೂವು ಮತ್ತೆ ಸಂಜೆ ಮಲ್ಲಿಗೆ ಹೇಳ್ತಾರೆ. ಆ ಹೂಗಳನ್ನು ಏನಂದ್ರೆ ನಾವು ವಿದೌಟ್ ಥ್ರೆಡ್, ಏನು ನೂಲು ಏನು ಬಳಸದೆ ಕೂಡ ನಾವು ಕಟ್ಬೋದು. ಸರಾಗವಾಗಿ ಬರೀ ಒಂದು ಚೊಟ್ಟು ಇರ್ತದಲ್ಲ, ಸ್ಟೆಮ್ ಅಂತ ಹೇಳ್ತೇವಲ್ಲ, ಇಟ್ಸ್ ನಾಟ್ ಅ ಸ್ಟೆಮ್, ಅದು ಚೊಟ್ಟನ್ನೇ ಒಂದು ಸುತ್ತಿ ಇದು ಮಾಡಿ ಕಟ್ಟುವಂಥದ್ದು. ಆಮೇಲೆ ಒಂದು ಎಳೆಯಲ್ಲಿ ಕಟ್ಬೋದು, 2 ಎಳೆಯಲ್ಲಿ ಕಟ್ಬೋದು. ಅಂದರೆ ನೂಲನ್ನು ಬೇಕಾದರೂ ಬಳಸ್ಬೋದು, ಬಾಳೆ ಹಗ್ಗ ಕೂಡ ಬಳಸ್ಬೋದು, ಅಥವಾ ನಿಮಗೆ ಉಲನ್ ಕೂಡ ಬಳಸ್ಬೋದು. ಈಗ ಸೀರೆಯನ್ನೆಲ್ಲ ನಾವು ಬಳಸುವಾಗ 2 ಕಲರ್ ಉಲನ್ನೆಲ್ಲ ತಕ್ಕೊಂಡು ನಾವೇ ಸಿಂಪಲ್ ಆಗಿ ನಮ್ಮ ಸೂಡಿಗೆ, ಹೇರ್ ಸ್ಟೈಲಿಗೆ ಬೇಕಿದ್ದ ಹಾಗೆ ನಾವು ಹೂವನ್ನೆಲ್ಲ ಕಟ್ಟಿಕೊಂಡು ಬರ್ಬೋದು. ಇದರಲ್ಲಿ ಎಲ್ಲ ಈ ಹೂಗಳನ್ನು ಯಾವ ಥರ, ಈಗ ಇದನ್ನು ಕೂಡ ಸೂಜಿ ಬರೀ ಹೂ ಕಟ್ಟಲಿಕ್ಕೆ ನಮಗೆ ಟೈಮ್ ಇಲ್ಲ, ಹಬ್ಬದ ಟೈಮಲ್ಲಿ ಬ್ಯುಸಿ ಇರ್ತೇವೆ ಅಂತ ಹೇಳಿದ್ರೆ, ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ಜಸ್ಟ್ ಸುರಿದ್ಲಿಕ್ಕೆ ಈ ಹೂವನ್ನು ಸುರಿದದಷ್ಟೇ ಇಲ್ಲಿ ನಾನು, ಅದು ಒಂಥರ ತುಂಬ ಚಂದ ಬಂದಿದೆ. ಗೊರಟೆ ಹೂವನ್ನು ಇಲ್ಲಿ ನಾನು ಸುರಿದಿದ್ದೇನೆ. ಆಮೇಲೆ ಎಕ್ಸ್ಟ್ರಾ ಒಂದು ಪೆಂಡೆಂಟ್ ಮಾಡಿದ್ದೇವೆ. ಯಾಕೆಂದರೆ ನಮಗೆ ಮಹಿಳೆಯರಿಗೆಲ್ಲರೂ ನಾವು ಚಿನ್ನ ಹಾಕ್ಕೊಂಡು ಮೆರಿತೇವೆ, ಬಟ್ ಅದೇ ಥರ ದೇವರಿಗೂ ಕೂಡ ನಾವು ಈ ಥರ ಅಲಂಕಾರ ಮಾಡ್ಬೋದು. ಸೊ ವೀಕ್ಷಕರು ನೋಡಿದರೆ ಇವತ್ತು ಎಷ್ಟು ಚಂದವಾಗಿ ಒಂದು ಹೂವಿನಿಂದ ಒಂದು ಆರ್ಟ್ ಮಾಡ್ಬೋದಂತ ಮೇಡಮ್ ನಮಗೆ ತಿಳಿಸಿಕೊಟ್ರು. ಸೊ ಅವರ ಬಗ್ಗೆ ಎಲ್ಲ ಒಂದು ಹೇಗೆ ಅವರು ಈ ಆರ್ಟ್ ಜನರಿಗೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಹೇಗೆ ಜನರಿಗೆ ಅಂದರೆ ಯಾವ ಲೆವೆಲಿಗೆ ಹೋಗಿದ್ದಾರೆ ಅಂತ ನಿಮಗೆ ಇವತ್ತು ನೋಡಲಿಕ್ಕೆ ಸಿಕ್ತು. ಸೊ ತುಂಬ ಥ್ಯಾಂಕ್ಸ್ ಮೇಡಮ್, ನಮ್ಮ ಚಾನಲಿಗೆ ಬಂದ ಒಂದು ಹೂವಿನಿಂದ ಹೇಗೆ ಆರ್ಟ್ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ. ಈ ಆರ್ಟಲ್ಲಿ ಇನ್ನೂ ಮುಂದೆ ಹೋಗಿ ನಮ್ಮ ದೇಶ ಬಿಟ್ಟು ಸಹ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳೀಲಿ ಅಂತ ನಮ್ಮ ಆಸೆ. ಸೊ ತುಂಬ ಥ್ಯಾಂಕ್ಸ್ ನಮ್ಮ ಚಾನಲ್ಗೆ ಬಂದಕ್ಕೆ. ಥ್ಯಾಂಕ್ ಯು ಸೋ ಮಚ್.